ಸೊ ಈಗ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ತೇನೆ ರೀ. ಹೋಪ್ಫುಲ್ ಫಾರ್ 10 ಮಾರ್ಕ್ಸ್. ಕ್ವಶನ್ ನಂಬರ್ 5. Question number 5. NBT Limited has been analyzing the firm's policy regarding computers which are now being leased. Leased ಐತ್ರಿ. Being leased on a yearly basis, no rental amounting to rupees 1 lakh. Lease amount ಎಷ್ಟ್ರಿ ಈಗ 1 lakh rupees lease amount per year. The computers can be bought for rupees 5 lakh. ಇದು ಏನ್ರಿ ಪರ್ಚೇಸ್ ಪ್ರೈಸ್, ಬಾउಟ್ ಪ್ರೈಸ್. ಇದು ಬಾउಟ್ ಅಂದ್ರೆ ಏನ್ರಿ ಪರ್ಚೇಸ್ ಪ್ರೈಸ್. लीज प्राइस एष्ट्री 1 लाख. लीज प्राइस कितना है 1 लाख है. बाउट मतलब परचेज प्राइस कितना है 5 लाख. The purchase would be financed by 16% loan. Okay, 16% loan repayable in 4 equal annual installments. 4 equal annual installments. The company uses straight line method of depreciation. Very important, right? Straight line method of depreciation. Corporate tax rate. Tax rate is ಎಷ್ಟು percentage? 50%. Tax rate 50%. Computer would sold for rupees 2 lakh. Sold for rupees 2 lakh. ನೋಡೋಣ್ರಿದು ಏನು sold for rupees 2 lakh at the end of 4 years. Okay. The PV means present value annuity. The present value annuity of rupee 1 at 8% for 1 to 4 years. 1 to 4 years is a 3.312 and 2.798 16% 4 years. ನೋಡೋಣ್ರಿ ಏನೈತಿರಿ ಅಂತ. The following table shows the interest on loan after 50% of tax and present value PV of rupee 1 for each year. Okay, first column year ಐತ್ರಿ. year 1 2 3 4 years. Interest on loan after tax, interest minus 50% tax. ಇದು I ಅಂದ್ರೆ ಏನ್ರಿ ಇಂಟ್ರೆಸ್ಟ್, 50% ಏನಿದು ಟ್ಯಾಕ್ಸ್ ರೇಟ್ ಲೆಸ್ ಮಾಡಿದ್ಮೇಲೆ ಆಫ್ಟರ್ ಟ್ಯಾಕ್ಸ್ ಎಷ್ಟು 40,000, 32,104, 22,945, 12,349. Next last PV factor, PVF present value factor at 0.08, 0.926, 0.857, 0.794, 0.735. ಇದು ಎಲ್ಲ ರೆಡಿಮೇಡ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಾರೆ ನಿಮಗೆ. ಕಮೆಂಟ್ ಆನ್ ವೆದರ್ ಕಂಪ್ಯೂಟರ್ ಶುಡ್ ಬಿ ಬಾউಟ್ ಆರ್ ಲೀಸ್ಡ್. ನೀವು ಕಮೆಂಟ್ ಏನು ಮಾಡ್ಬೇಕ್ರಿ, ಅದು ಕಂಪ್ಯೂಟರ್ ಬಾউಟ್ ಅಂದ್ರೆ ಏನ್ರಿ ಪರ್ಚೇಸ್ ಮಾಡ್ಬೇಕು, ಇನ್ನು ಲೀಸ್ ತೊಗೋಬೇಕು. कंप्यूटर परचेज ಮಾಡಬೇಕು, ಇನ್ನು ಲೀಸ್ ತೊಗೋಬೇಕು ನೋಡಬೇಕು. ओके ओके इसके बाद में आपको हिंदी में एक्सप्लेनेशन कर दो. हाँ, इतना होने के बाद में ತಿಳಿತೀರಿ ನಿಮಗೆ. ಓಕೆ ಬರ್ರಿ ಫಸ್ಟ್ ಕ್ಯಾಲ್ಕುಲೇಷನ್ ಏನು ಮಾಡ್ತೀನಿ ನೋಡ್ರಿಪ್ಪ. ಫಸ್ಟ್ ಕ್ಯಾಲ್ಕುಲೇಷನ್ ಲೀಸ್ ಮಾಡ್ಬೇಕು. ಫಸ್ಟ್ ಲೀಸ್ ಏನ್ರಿ, ಫಸ್ಟ್ ಲೀಸ್ ಮಾಡ್ಬೇಕು, ಆಮೇಲೆ ಬಾউಟ್ ಮಾಡ್ಬೇಕು. ಫಸ್ಟ್ ಲೀಸ್ ಆಪ್ಷನ್ ಮಾಡ್ರಿ, ಲೀಸಿಂಗ್ ಆಪ್ಷನ್ ಮಾಡ್ರಿ, ಆಮೇಲೆ ಪರ್ಚೇಸ್ ಆಪ್ಷನ್ ಮಾಡ್ರಿ. ಓಕೆ ಬರ್ರಿ. Calculation of present value of cash outflows. Calculation of present value of cash outflows under leasing. Lease ಯಾವ ಆಪ್ಷನ್ ಇದು ಈಗ ಲೀಸ್ ಆಪ್ಷನ್. ಲೀಸ್ ಅಂಡರ್ ಲೀಸಿಂಗ್ ವೆರಿ ಇಂಪಾರ್ಟೆಂಟ್. ಇದು ಅಂಡರ್ ಲೀಸಿಂಗ್. ಫಸ್ಟ್ ಕಾಲಮ್ ನೋಡ್ರಿ, ಫಸ್ಟ್ ಕಾಲಮ್ ಇಯರ್ ಬರ್ಬೇಕು. ಸೆಕೆಂಡ್ ಕಾಲಮ್ ಲೀಸ್ ಲೀಸ್ ಐತಲ್ಲ, ಅದು ಲೀಸಿಂಗ್ ಐತಲ್ಲ, ಅದು ಅದಕ್ಕೆ ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಲೀಸ್ ರೆಂಟ್ ಬರ್ಬೇಕು ಸೆಕೆಂಡ್ ಕಾಲಮ್. ಥರ್ಡ್ ಕಾಲಮ್ ಲೀಸ್ ರೆಂಟ್ ಆಫ್ಟರ್ ಟ್ಯಾಕ್ಸ್ ಎಟ್ 50%. ಆಫ್ಟರ್ ಟ್ಯಾಕ್ಸ್ ಆಯ್ತು 50% ತಗೋಬೇಕು ಥರ್ಡ್ ಕಾಲಮ್. ಫೋರ್ತ್ ಕಾಲಮ್ ಏನ್ರಿ PVF ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 8%. ಎಟ್ 8% ಐತಲ್ಲ 8%. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 8%. 1 to 4 years 1 to 4 years ತಗೋಬೇಕಿಲ್ಲ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 8%. 1 to 4 years ತಗೋಬೇಕು. ಇದು ಫೋರ್ತ್ ಕಾಲಮ್. ಫಿಫ್ತ್ ಕಾಲಮ್ ಏನ್ರಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. PV ಅಂದ್ರೆ ಏನ್ರಿ ಪ್ರೆಸೆಂಟ್ ವ್ಯಾಲ್ಯೂ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಇದು ಐತೆ ನೋಡಿಪ್ಪ. 5 ಕಾಲಮ್ಸ್ ರೆಡಿ ಮಾಡಿರಿ. ಇದು ಆಪ್ಷನ್ ಕಡ್ತಾರೆ ನಿಮಗೆ. ಮೇ ಬಿ ಬೈ ಚಾನ್ಸ್ ಈ ಕ್ವಶನ್ ಕೇಳಿದ್ರಿಪ್ಪ ಕೇಸ್ ಸ್ಟಡಿ ಒಳಗೆ, ಈ ಥರ ಮಾಡ್ಬೇಕು ನೀವು. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಲೀಸ್ ರೆಂಟ್, ಥರ್ಡ್ ಕಾಲಮ್ ಲೀಸ್ ರೆಂಟ್ ಆಫ್ಟರ್ ಟ್ಯಾಕ್ಸ್ ಎಟ್ 50%. ಟ್ಯಾಕ್ಸ್ ರೇಟ್ ಎಷ್ಟಿದು 50%. ಇಲ್ಲಿ ಮೆನ್ಷನ್ ಮಾಡೋಣ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಎಷ್ಟು 50%. 50%. ಥರ್ಡ್ ಕಾಲಮ್ PV, ಫೋರ್ತ್ ಕಾಲಮ್ PVF ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 8%. 1 to 4 years ಫೋರ್ತ್ ಕಾಲಮ್. ನೆಕ್ಸ್ಟ್ ಫಿಫ್ತ್ ಕಾಲಮ್ ಏನ್ರಿ ಟೋಟಲ್ PV ಅಂದ್ರೆ ಏನ್ರಿ ಪ್ರೆಸೆಂಟ್ ವ್ಯಾಲ್ಯೂ ಫಿಫ್ತ್ ಕಾಲಮ್. ಓಕೆ ಶುರು ಮಾಡೋಣ್ರಿ. ಇಯರ್ ಏನ್ರಿ 1 to 4 ಅಲ್ಲ, ಇದು ಇಯರ್ 1 to 4 years. ಇಯರ್
1 to 4 years, year 1 to 4 years. Next lease rent. ಲೀಸ್ ರೆಂಟ್ ಎಲ್ಲಿತ್ರಿ? ಲೀಸ್ ರೆಂಟ್ ಎಷ್ಟೈತ್ರಿ ಇದು? 1 lakh. ಇದು ಪರ್ಚೇಸ್ ಪ್ರೈಸ್ ಇದು 5 lakh ಏನ್ರಿ ಪರ್ಚೇಸ್ ಪ್ರೈಸ್. ಲೀಸ್ ಅಮೌಂಟ್ ಎಷ್ಟ್ರಿ? ಲೀಸ್ ಅಮೌಂಟ್ 1 lakh. ಲೀಸ್ ರೆಂಟ್ ಎಷ್ಟ್ರಿ ಈಗ? 1 lakh. ತಗೋರಿ 1 lakh. 1 lakh ಲೀಸ್ ಅಮೌಂಟ್. ಓಕೆ, ಈಗ ಲೀಸ್ ರೆಂಟ್ ಆಫ್ಟರ್ ಟ್ಯಾಕ್ಸ್ ಅಟ್ 50%, 1 lakh ಇಂಟು 50%, 1 lakh ಇಂಟು 50% ಮಾಡ್ರಿ ಎಷ್ಟ್ರಿ? 1 lakh ಇಂಟು 50% ಎಷ್ಟ್ರಿ? 1 lakh ಇಂಟು 50% ಎಷ್ಟು ಬಂತ್ರಿ ಈಗ? 1 lakh ಇಂಟು 50% ಮಾಡ್ರಿ ಎಷ್ಟ್ರಿ ಬಂತ್ರಿ? 50,000 ಬಂತ್ರಿ. 50,000 ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಐತ್ರಿ, ಇಲ್ಲ ಏನ್ರಿ? ಆಫ್ಟರ್ ಟ್ಯಾಕ್ಸ್ 1 lakh ಇಂಟು 50% ಎಷ್ಟು ಬಂತ್ರಿ ಈಗ? 50,000. Wait a minute. ಎಷ್ಟು ಬಂತ್ರಿ? 50,000. ಓಕೆ, ಈಗ ನೋಡ್ರಿ ಪಿ ವಿ ಎಫ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 8%, 1 to 4 years. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 8%, 1 to 4 years. 1 to 4 years ಎಷ್ಟೈತ್ರಿ ಇದು? ಸ್ಟಾರ್ಟಿಂಗ್ ಎಷ್ಟೈತ್ರಿ? 3.312 ಹೌದಲ್ಲ? 3.312 ಇದು ತಗೋರಿ. ಇಲ್ಲೇ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು ತಗೋಬೇಕು? ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 8%, 1 to 4 years. 1 to 4 years is 1 to 4 years is ಎಷ್ಟಿದು? 3.312 ತಗೋರಿ. ಇಲ್ಲಿ 3.312 ಅವರು ಮೆನ್ಷನ್ ಮಾಡಿ ಕೊಟ್ಬಿಟ್ರೆ ಇಸ್ 3.312 ಅಂತ. ಓಕೆ, ಈಗೇನ್ರಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಏನು ಮಾಡ್ತೀರಿ? 50,000 ಇಂಟು 3.312 ಮಾಡ್ರಿ. 50,000 ಇಂಟು 3.312 ಎಷ್ಟ್ರಿ? 1,65,600. 1,65,600 ಬಂತ್ರಿ. 1,65,600 ಅದು ಟೋಟಲ್ ಇಲ್ಲೇ ಬರ್ರಿ. 1,65,600 ಇದು ನಿಮ್ದು ಏನ್ರಿ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನ್ರಿ? ಇದು ನಿಮ್ದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎನ್ ಪಿ ವಿ. ನೋಡ್ರಿ ಇದು ಎನ್ ಪಿ ವಿ. ತಿಳಿತ್ರಿ? ಮ್ಯಾಲೆ ಏನೈತ್ರಿ? ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಅಂಡರ್ ಲೀಸಿಂಗ್. ಲೀಸ್ ಐತಲ್ಲ, ಲೀಸ್ ಫಸ್ಟ್ ಕಾಲಮ್ ಇಯರ್ ಕಾಲಮ್ ರೀ. ಇಯರ್ ಕಾಲಮ್ 1 to 4 years. 1 to 4 years ಬರೀರಿಲ್ಲ. ಆಮೇಲೆ ಲೀಸ್ ರೆಂಟ್ ಸೆಕೆಂಡ್ ಕಾಲಮ್. ಲೀಸ್ ರೆಂಟ್ ಎಷ್ಟು ನಿಮ್ದು? 1 lakh ತಗೋರಿ. ನೆಕ್ಸ್ಟ್ ಲೀಸ್ ರೆಂಟ್ ಆಫ್ಟರ್ ಟ್ಯಾಕ್ಸ್ ಎಟ್ 50%. ಟ್ಯಾಕ್ಸ್ ರೇಟ್ ಎಷ್ಟು ರೀ? 50%. ಆಫ್ಟರ್ ಟ್ಯಾಕ್ಸ್ ಎಟ್ 50%, 1 lakh ಇಂಟು 50%, 50,000. ನೆಕ್ಸ್ಟ್ ಕಾಲಮ್ ಪಿ ವಿ ಎಫ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 8%, 1 to 4 years. ಎಷ್ಟು ಬಂತ್ರಿ ಇದು? 3.312. ನೆಕ್ಸ್ಟ್ ಕಾಲಮ್ ಲಾಸ್ಟ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ರೀ? 50,000 ಇಂಟು 3.312 ಮಾಡ್ರಿ 1,65,600 ಅದು ಟೋಟಲ್ ಮಾಡ್ರಿ 1,65,600 ಅದು ಏನ್ರಿ? ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎನ್ ಪಿ ವಿ ಅಂತ ಬರಿಬೇಕು. ಫಸ್ಟ್ ಆಪ್ಷನ್ ಮುಗೈತ್ರಿ. ಇಷ್ಟು ಈಸಿ ಐತ್ರಿ ಮಾಡ್ಬೇಕು. ಆಮೇಲೆ ಸೆಕೆಂಡ್ ಆಪ್ಷನ್ ಮಾಡೋಣ್ರಿ, ಬಾಯಿಂಗ್ ಮೆಥಡ್. समझ में आप लोगों को? सबसे पहले क्वेश्चन देख लो. क्वेश्चन बहुत इंपॉर्टेंट है. यहाँ पे क्या दिया उन्हें? एक कंपनी एनबीटी कंपनी है, इसको क्या होना करते हैं? कंप्यूटर्स होना करते हैं. कंप्यूटर्स लेना चाहती हो, कंप्यूटर्स परचेस करना चाहती है. उसके पास दो ऑप्शन है, एक तो लीज पे लेना उन्हें, लीज है, एक तो क्या करना? परचेस करना. लीज ऑप्शन बेटर है कि परचेस ऑप्शन बेटर है? तो हमारे को बोलना है यहाँ पे. ठीक है. लीज, अगर लीज ली तो कितना रेंट है उसका पर ईयर? 1 लाख रुपीज़ है. अगर परचेस करी ना कंप्यूटर तो कितना रुपीज़ देना उसको? 5 लाख रुपीज़ देना. ओके. वो परचेस कैसे कर रही है? बाइट परचेस कैसा करती है? परचेस है लोन लेके परचेस करना. परचेस करी तो लोन लेके परचेस करना. लोन कितना है? वो 16% लोन का इंटरेस्ट है. लोन का इंटरेस्ट कितना है? 16%. अगर ली तो परचेस करी तो कितने इंस्टॉलमेंट में पे करना उसको? 4 इक्वल इंस्टॉलमेंट्स में पे करना 5 लाख रुपीज़. ओके. कौन सा मेथड अप्लाई करना करके बोल रहा है? स्ट्रेट लाइन मेथड ऑफ डिप्रिसिएशन अप्लाई करना करके बोल रहा है. टैक्स रेट कितना है हमारा? 50%. उसके बाद में कंप्यूटर वुड सोल्ड, कंप्यूटर कितने को सेल कर रहा हूँ? 2 लाख रुपीज़ को. ओके. प्रेजेंट वैल्यू ऑफ एन्युटी रुपी 8% कितना है? 1 to 4 years का कितना है? 3.312 करके है. एंड 2.798 किसके वास्ते है? 16% 4 years के वास्ते है.
द फॉलोइंग टेबल शोज द इंटरेस्ट ऑन लोन आफ्टर 50% ऑफ टैक्स एंड पीवी ₹1 पर ईयर। ये कौन सा ईयर को कॉलम दिया, 1 2 3 4 करके। इंटरेस्ट ऑन लोन आफ्टर टैक्स, आय का मतलब क्या है, इंटरेस्ट, माइनस 0.50 का मतलब 50%, आय माइनस 50% टैक्स, ये अमाउंट दिया हमने तुम्हारे को। यहाँ पे पीवी फैक्टर दिया कितना, 8%, मतलब 0.08 मतलब 8%, 8/100 यहाँ पे दिया। यहाँ पे तुम्हारे को क्या पूछ रहा हूँ, कमेंट ऑन वेदर कंप्यूटर शुड बी बाउट और लीज करके। कंप्यूटर को परचेस करना, बाउट मतलब परचेस करना या लीज पे लेना, कौन सा ऑप्शन बेटर है करके पूछ रहा तुम्हारे को। हमने सबसे पहले किसका मालूम करना है, लीज का मालूम करना। लीज सबसे इजी है, पहले लीज का मालूम करना। इसलिए कैलकुलेशन ऑफ प्रेजेंट वैल्यू ऑफ कैश आउटफ्लोज अंडर लीजिंग ऑप्शन, ये वाला ऑप्शन पहले मालूम करो। लीज का ऑप्शन पहले मालूम करो। सबसे पहले कौन सा कॉलम है इसके अंदर, ईयर का कॉलम है। नेक्स्ट क्या है, लीज रेंट, सेकंड कॉलम। थर्ड कॉलम क्या है, लीज रेंट आफ्टर टैक्स एट 50%। 50% क्यों, टैक्स रेट हमारा कितना है 50%, वो लेना यहाँ पे, ठीक है। नेक्स्ट प्रेजेंट वैल्यू फैक्टर, पीवीएफ का मतलब क्या है, प्रेजेंट वैल्यू फैक्टर एट 8%, एट 8%, प्रेजेंट वैल्यू फैक्टर एट 8% 1 to 4 years, 1 to 4 years, फोर्थ कॉलम। लाइक लास्ट वन कॉलम क्या है, टोटल पीवी का मतलब क्या है, प्रेजेंट वैल्यू, फिफ्थ कॉलम, ठीक है। ओके, ईयर कॉलम में यहाँ पे 1 to 4, ये था 1 to 4, ईयर कॉलम में क्या है 1 to 4, करेक्ट है। ईयर कॉलम में कितना है 1 to 4, 1 to 4 डालो यहाँ पे, ठीक है। इसके बाद में लीज रेंट, हमारा लीज रेंट कितना है, लीज रेंट हमारा कितना है 1 लाख रुपीज है, 1 लाख डालो यहाँ पे। इसके बाद में 50%, टैक्स रेट कितना है 50%, 1 लाख इंटू 50% कितना हुआ 50,000 हुआ। ओके, अब यहाँ पे पीवीएफ 8% में कितना देखना, 1 to 4 years देखना। पीवीएफ 8% में 1 to 4 years कितना है, इज 3.312 करके है, 3.312 डालो। अब क्या करना है इस कॉलम में, 50,000 इंटू 3.312 करो, कितना होता है 1,65,600, वही तुम्हारा टोटल 1,65,600। इसको क्या बोलते हैं, हमें नेट प्रेजेंट वैल्यू करके बोलते हैं इसको। इसको किसका, लीज का ऑप्शन। हमारा लीज का ऑप्शन खत्म हुआ, अभी लीज का ऑप्शन हमारा खत्म हुआ। अब क्या बचा, बाउट मेथड, परचेज मेथड करना हमें, ठीक है। स्क्रीनशॉट, टेक द स्क्रीनशॉट, वी विल सॉल्व द सेकंड, दैट इज परचेज मेथड। ಹಾಂ, ಈಗ ಮುಗೀತಲ್ಲ ಎಲ್ಲ, ಈಗ ಯಾವ ಮೆಥಡ್ ರೀಪ್ಪ, ಈಗ ಇದು ಅಂಡರ್ ಲೀಸಿಂಗ್ ಮೆಥಡ್ ರೀ, ಇದು ಎ ಅಂತ ಹಾಕ್ತೀನಿ ರೀ ನಾ ಇಲ್ಲೇ, ಎ ಅಂತ ಏನ್ರಿ ಇದು, ಅಂಡರ್ ಲೀಸಿಂಗ್ ಆಪ್ಷನ್, ಅಂಡರ್ ಲೀಸಿಂಗ್ ಆಪ್ಷನ್ ಇದು ಎಲ್ಲ ಅಂಡರ್ ಲೀಸಿಂಗ್ ಆಪ್ಷನ್। ಈಗ ಬಿ ಏನ್ರಿ, ಅಂಡರ್ ಏನ್ರಿ ಪರ್ಚೇಸ್ ಆಪ್ಷನ್, ಇಲ್ಲಾಂದ್ರೆ ಬೌಟ್ ಆಪ್ಷನ್, ಅಂಡರ್ ಪರ್ಚೇಸ್ और ಬಾउट ಆಪ್ಷನ್, ಅಂಡರ್ ಪರ್ಚೇಸ್ और ಬಾउट ಆಪ್ಷನ್। ಇಲ್ಲೇ ನೋಡ್ರಿಪ್ಪ, ಫಸ್ಟ್ ಏನು ಮಾಡ್ಬೇಕು ನಾವು, ಇಲ್ಲೇ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ। ಇಲ್ಲೇ ಫಸ್ಟ್ depreciation is equal to, formula same, cost of asset minus salvage value divided by life of asset। ಇದು ಫಾರ್ಮುಲಾ ರೀ। ಅಂಡರ್ ಪರ್ಚೇಸ್ ಆಪ್ಷನ್ ಇಲ್ಲಾಂದ್ರೆ ಬಾउट ಆಪ್ಷನ್, ಫಸ್ಟ್ ಏನು ಮಾಡಬೇಕು, ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್, ಇದು ಫಾರ್ಮುಲಾ ಬರೀಬೇಕು। ಇಸ್ ಈಕ್ವಲ್ ಟು ಫಿಲ್ ಮಾಡ್ರಿ, ಕಾಸ್ಟ್ ಆಫ್ ಅಸೆಟ್ ಅಂದ್ರೆ ಪರ್ಚೇಸ್ ಪ್ರೈಸ್, ಕಾಸ್ಟ್ ಆಫ್ ಅಸೆಟ್ ಎಲ್ಲೈತ್ರಿಪ್ಪ, ಪರ್ಚೇಸ್ ಪ್ರೈಸ್ ಇಲ್ಲೈತಿ ನೋಡ್ರಿ, ಬಾउट ದ ಕಂಪ್ಯೂಟರ್ಸ್ ಕ್ಯಾನ್ ಬಿ ಬಾउट ಅಂದ್ರೆ ಪರ್ಚೇಸ್ ಪ್ರೈಸ್ ಎಷ್ಟ್ರಿ 5 लाख रुपीस, ಇದು ನಿಮ್ದು ಏನ್ರಿ ಕಾಸ್ಟ್ ಆಫ್ ಅಸೆಟ್ 5 लाख रुपीस, 5 लाख रुपीस ಕಾಸ್ಟ್ ಆಫ್ ಅಸೆಟ್। ಓಕೆ, ಮೈನಸ್ ಐತ್ರಿ, ಮೈನಸ್ ಬರೀರ್ಲಿ। ಇಲ್ಲಿ ಏನೈತ್ರಿ ಸಾಲ್ವೇಜ್ ವ್ಯಾಲ್ಯೂ, ಎಲ್ಲೈತ್ರಿ ಸಾಲ್ವೇಜ್ ವ್ಯಾಲ್ಯೂ, ಎಲ್ಲೈತಿ ನೋಡ್ರಿ, ಕಂಪ್ಯೂಟರ್ಸ್ ವುಡ್ ಸೋಲ್ಡ್, ಕಂಪ್ಯೂಟರ್ಸ್ ನೋಡ್ರಿ ಖರೀದಿ ಎಷ್ಟಿಗೆ ಮಾಡ್ತಾನ್ರಿ, ಬಾउट 5 लाख रुपीस ಖರೀದಿ ಮಾಡ್ತಾನ್ರಿ, ಸೇಲ್ ಎಷ್ಟಿಗೆ ಮಾಡ್ತಾನ್ರಿ 2 लाख रुपीस, ಪರ್ಚೇಸ್ ಪ್ರೈಸ್ಗಿಂತ ಕಮ್ಮಿ ಮಾಡ್ತಾನ್ರಿ ಸೇಲ್ 2 लाख रुपीस। ಕಂಪ್ಯೂಟರ್ಸ್ ವುಡ್ ಸೋಲ್ಡ್ ಫಾರ್ ₹2 लाख, ಇದು 2 लाख ಅಂತ ಐತಿ ನೋಡ್ರಿ, 2 लाख
ಇದು ನಿಮ್ದು ಏನ್ರಿ 2 lakh ಸೋಲ್ಡ್ ಐತ್ರಿ, ಸೆಲ್ಲಿಂಗ್ ಪ್ರೈಸ್ ಅದು ಆಕ್ಚುಲಿ. ಇದು ಈಗ ಏನ್ರಿ ಸಾಲ್ವೇಜ್ ವ್ಯಾಲ್ಯೂ ಎಷ್ಟು ತಗೋಬೇಕು ಈಗ ನಿಮ್ದು 2 lakh ತಗೋಬೇಕು. ಸಾಲ್ವೇಜ್ ವ್ಯಾಲ್ಯೂ ಎಷ್ಟು ತಗೋಬೇಕು ಈಗ 2 lakh ತಗೋಬೇಕು. ತಿಳಿದ್ರಿ ಹಿಂಗೆ ಸಾಲ್ವೇಜ್ ವ್ಯಾಲ್ಯೂ ಎಷ್ಟು ಈಗ 2 lakh ತಗೋರಿ. ಕರೆಕ್ಟಾ? ಈಗ 5 lakh ಮೈನಸ್ 2 lakh ಡಿವೈಡೆಡ್ ಬೈ ಏನ್ರಿ ಇಲ್ಲಿ ಲೈಫ್ ಆಫ್ ಅಸೆಟ್. ಲೈಫ್ ಆಫ್ ಅಸೆಟ್ ಎಷ್ಟು ಇದು at the end of 4 years computers would sold for rupees 2 lakh at the end of 4 years. ಲೈಫ್ ಆಫ್ ಅಸೆಟ್ ಎಷ್ಟು ಈಗ 4 years. 4 ಅಂತ ಮಾಡ್ರಿ ಎಷ್ಟ್ರಿ ಈಗ 5 lakh ಮೈನಸ್ 2 lakh ಎಷ್ಟ್ರಿ 3 lakh ಅಲ್ಲ 3 lakh. ಈಗ ಡಿವೈಡೆಡ್ ಬೈ ಎಷ್ಟ್ರಿ 4 ಮಾಡ್ರಿ. 3 lakh ಡಿವೈಡೆಡ್ ಬೈ 4 ಮಾಡ್ರಿ ಎಷ್ಟ್ರಿ ಡಿವೈಡೆಡ್ ಬೈ 4 75,000. ಏನ್ರಿದು 75,000 ಡೆಪ್ರಿಸಿಯೇಷನ್. डेप्रिसिएशन एस्ट्री 75,000. समझ में आया? डेप्रिसिएशन अंडर कौन सा ऑप्शन करना अभी मैं अंडर परचेज और बाउट ऑप्शन करना, ये लीज का ऑप्शन हुआ. अब यहाँ पे क्या करना पहले डेप्रिसिएशन मालूम करना. डेप्रिसिएशन इज इक्वल टू कॉस्ट ऑफ असेट माइनस सॉल्वेज वैल्यू डिवाइडेड बाय लाइफ ऑफ असेट करके फॉर्मूला. सबसे पहले क्या देखना है कॉस्ट ऑफ असेट देखना. हमारा कॉस्ट ऑफ असेट का मतलब क्या है परचेज प्राइस. यहाँ पे देखो परचेज प्राइस कहाँ पे लीज कितना था 1 लाख था. अब हमारे क्या ना बाउट का मतलब क्या है परचेज. परचेज कितने को कर रहा हूँ 5 लाख रुपीज को. इस परचेज प्राइस को हमें क्या बोलते हैं कॉस्ट ऑफ असेट बोलते हैं. परचेज प्राइस कितना है भी 5 लाख, वही तुम्हारा क्या होता है कॉस्ट ऑफ असेट होता है 5 लाख रुपीज. यहाँ पे माइनस है माइनस डालो, क्या बचा इधर सॉल्वेज वैल्यू. सॉल्वेज वैल्यू करके मेंशन किया क्वेश्चन के अंदर. पूरा क्वेश्चन देखो तुम्हें वहाँ पे सॉल्वेज वैल्यू करके नहीं है क्वेश्चन में, लेकिन क्या दिया उन्हें कंप्यूटर्स वुड सोल्ड फॉर रुपीज 2 लाख करके दिया. इसी को हमें क्या बोलते हैं सॉल्वेज वैल्यू बोलते हैं. कितना है 2 लाख करके डिवाइडेड बाय क्या पूछा है लाइफ ऑफ असेट. लाइफ ऑफ असेट कितना है 4 ईयर्स डालो यहाँ पे. 5 लाख माइनस 2 लाख 3 लाख डिवाइड बाय 4 कितना होता है 75,000. क्या होता है डेप्रिसिएशन होता. ठीक है ओके. हाँ ಈಗ ಡೆಪ್ರಿಸಿಯೇಷನ್ ಮುಗಿತಲ್ಲ. ಡೆಪ್ರಿಸಿಯೇಷನ್ ಮುಗಿದ ಮೇಲೆ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲ. ಸ್ಟಾರ್ ಮಾರ್ಕ್ ಹಾಕ್ತೀನಿ ರೀ ಮತ್ತೆ. ಡೆಪ್ರಿಸಿಯೇಷನ್ ಮುಗಿದ ಮೇಲೆ ಸ್ಟಾರ್ ಮಾರ್ಕ್ ಹಾಕ್ರಿ. ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್. ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್. ನೋಡ್ರಿ ಡೆಪ್ರಿಸಿಯೇಷನ್ ಮುಗಿದ ಮೇಲೆ ಸ್ಟಾರ್ ಮಾರ್ಕ್. ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು depreciation into tax rate. ಏನ್ರಿ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಡೆಪ್ರಿಸಿಯೇಷನ್ ಇಂಟು ಟ್ಯಾಕ್ಸ್ ರೇಟ್ ಇಸ್ ಈಕ್ವಲ್ ಟು हाँ ಡೆಪ್ರಿಸಿಯೇಷನ್ ಎಷ್ಟು ಬಂತ್ರಿ ಈಗ 75,000 ಬರೀರಿ. करेक्ट है. डेप्रिसिएशन कितना है तुम्हारा अभी 75,000 आया इंटू अब क्या करना टैक्स रेट. टैक्स रेट है कॉर्पोरेट टैक्स रेट इज 50%. टैक्स रेट है 50%. 50/100 हाँ ಮಾಡ್ರಿ. 75,000 इंटू 50% 37,500. 37,500. Tax advantage on depreciation is equal to depreciation into tax rate. Depreciation 75,000 into tax rate 50%. 37,500 tax advantage on depreciation. Okay. Okay. This part. ಇದು ಪಾರ್ಟ್ ಮುಗಿದ ಮೇಲೆ ಇಲ್ಲೇ ಬರ್ರಿ ಕಂಟಿನ್ಯೂ ಮಾಡ್ತೀನಿ ರೀ. ಇದು ಪಾರ್ಟ್ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ರೀ. ಇದು ಮುಗಿದ ಮೇಲೆ ಕೆಳಗಡೆ ಇದು ಬರಿಬೇಕು. ಇದು ಆದಮೇಲೆ ಕಂಟಿನ್ಯೂ ಕೆಳಗಡೆ ಇದು ಬರಿಬೇಕು. ಲೋನ್ ಇನ್ಸ್ಟಾಲ್ಮೆಂಟ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಯಿತು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ನಿಮಗೆ ತಿಳ್ತೈತ್ರಿ ಇಲ್ಲ ನೋಡೋದು ತಡೀರಿಪ್ಪ. ನಿಮಗೆ ಕಾಣ್ತೈತಿಲ್ಲ ಇಲ್ಲ ಇದು ಅಂತ. ಓಕೆ ಸ್ವಲ್ಪ ಕಾಣ್ತೈತೆ ರೀ ನಿಮಗೆ. ನೋಡ್ರಿ ಇಲ್ಲಿ ಏನು ಬದಿ ನಾ ಹೇಳ್ತೀನಿ ರೀ ನೋಡ್ರಿ. ನಿಮಗೆ ಮೇ ಬಿ ಬಲರ್ ಐತ್ರಿ ಇದು ಅದಕ್ಕೆ. ಲೋನ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಮುಗಿದ ಮೇಲೆ ಕಂಟಿನ್ಯೂ. ಲೋನ್ ಇನ್ಸ್ಟಾಲ್ಮೆಂಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ PV factor of annuity. PV factor of annuity of rupee 1 at 16%.
PV factor of annuity of ₹1 at 16%, 16% ब्रैकेट अल्ले 4 years, ब्रैकेट अल्ले 4 years ಅಂತ ಇತ್ರಿ वहाँ पे क्या है, लोन इंस्टॉलमेंट इज इक्वल टू टोटल कॉस्ट ऊपर डिवाइडेड बाय PV factor of annuity of ₹1 at 16% ब्रैकेट 4 years करके है वहाँ पे, ठीक है. ओके ಬರ್ರಿ ಕ್ಯಾಲ್ಕುಲೇಷನ್ ಮಾಡೋಣ್ರಿ. ಏನಿದ್ರಿ ಫಸ್ಟ್ ಇಲ್ಲಿ ಮೇಲೆ ಟೋಟಲ್ ಕಾಸ್ಟ್ ಐತ್ರಿ. ಟೋಟಲ್ ಕಾಸ್ಟ್ ಎಷ್ಟ್ರಿ, ಟೋಟಲ್ ಕಾಸ್ಟ್ ಪರ್ಚೇಸ್ ಪ್ರೈಸ್ ಆಫ್ ಅಸೆಟ್ ಎಷ್ಟ್ರಿ, ಪರ್ಚೇಸ್ ಪ್ರೈಸ್ ಆಫ್ ಅಸೆಟ್ ಎಷ್ಟ್ರಿ, ಟೋಟಲ್ ಕಾಸ್ಟ್ 5 lakh, 5 lakh ಅಂತ ಬರೀರಿಲ್ಲ ಮೇಲೆ. 5 lakh divided by 5 lakh divided by total cost ಎಷ್ಟ್ರಿ ಈಗ 5 lakh, purchase price 5 lakh, total cost. ನೆಕ್ಸ್ಟ್ ಕೆಳಗಡೆ ಐತೆ ನೋಡ್ರಿ, PV factor of annuity of ₹1 at 16% 4 years. ಬರ್ರಿ 16% 4 years ಅಂತ ಎಲ್ಲೈತ್ರಿ, ಬರ್ರಿ ಇಲ್ಲಿ ಐತೆ ನೋಡ್ರಿ 16% 4 years, 16% 4 years ಎಷ್ಟೈತ್ರಿ 2.798 ಐತ್ರಿ. समझ में आया. PV factor of annuity of ₹1 at 16% 4 years. यहाँ पे है 16% 4 years. PV factor of annuity ಎಷ್ಟೈತ್ರಿ 2.798. ಇದು ನಿಮ್ದು ಆನ್ಸರ್ ಇಲ್ಲಿ 2.798. 16% 4 years, 16% 4 years 2.798. ಈಗ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟು ಬರ್ತದೆ ರೀ, 5 lakh divided by 2.798 ಎಷ್ಟು ಬಂತು ರೀ, 1,78,000. 1,78,000, 699, 699.007 ಅದು ಐತಿ ಬಿಡ್ರಿ, ಚಿಲ್ಲರ್ ನಮಗೆ ಬೇಡ, ನಮಗೆ ರೌಂಡ್ ಫಿಗರ್ ಬೇಕು. ಎಷ್ಟೈತ್ರಿ ಇದು ರೌಂಡ್ ಫಿಗರ್, 1,78,699 ಐತ್ರಿ. ಇದು ಏನ್ರಿ ನಿಮ್ದು ಲೋನ್ ಇನ್ಸ್ಟಾಲ್ಮೆಂಟ್, ಏನ್ರಿ ಲೋನ್ ಇನ್ಸ್ಟಾಲ್ಮೆಂಟ್. लोन इंस्टॉलमेंट अमाउंट 1,78,699. डन. ಇದು ಆದಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ये होने के बाद में ಕ್ಯಾಲ್ಕುಲೇಷನ್ करना है यहाँ पे. ಇದು ನೋಡ್ಕೊರಿಪ್ಪ, ಈಗ ನಾ ಎಲ್ಲ ರಫ್ ಮಾಡ್ತೀನಿ ರೀ, ನಾ ಇದು ಎಲ್ಲ ಪಾರ್ಟ್ ರಫ್ ಮಾಡ್ತೀನಿ ರೀ, ಆಮೇಲೆ ಮ್ಯಾಲಿನ ಪಾರ್ಟ್ ಇದು ಎಲ್ಲ ರಫ್ ಮಾಡ್ತೀನಿ ರೀ. ಮತ್ತು ನಾನು ಕ್ವಶನ್ ಯಾಕಂದರೆ ಮತ್ತೆ ಇನ್ನೊಂದು ಇದು ಆದಮೇಲೆ ಮತ್ತೆ ಸೊಲ್ಯೂಷನ್ ಐತಿ ರೀ, ಅದಕ್ಕೆ ನಾನು ರಫ್ ಮಾಡ್ತೀನಿ ರೀ. ಓಕೆ, ಈಗ ಸ್ಕ್ರೀನ್ಶಾಟ್ ತಗೋರಿ. अभी स्क्रीनशॉट ले लो, उसके बाद बाकी का ऊपर पूरा रफ कर दूँ मैं. हाँ, ಈಗ ಬರ್ರಿ ಕಂಟಿನ್ಯೂ ಪಾರ್ಟ್. ಹಾಂ, ಇದು ಅಂಡರ್ ಬೌಟ್ ಆಪ್ಷನ್, ಇಲ್ಲಾಂದರೆ ಅಂಡರ್ ಪರ್ಚೇಸ್ ಆಪ್ಷನ್. ಫಸ್ಟ್ ಏನು ಮಾಡಿದ್ರಿಪ್ಪ ನಾವಲ್ಲೇ ಡೆಪ್ರಿಸಿಯೇಷನ್, ಆಮೇಲೆ ಏನ್ರಿ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಎಷ್ಟು ಬಂದಿದ್ರಿ ಇಲ್ಲೇ, ಡೆಪ್ರಿಸಿಯೇಷನ್ 75,000 ಅಲ್ಲ ಅದು ಡೆಪ್ರಿಸಿಯೇಷನ್. ಆಮೇಲೆ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಎಷ್ಟು ಬಂದಿದ್ರಿ ಇಲ್ಲೇ 37,500. ಆಮೇಲೆ ಏನ್ರಿ ಲೋನ್ ಇನ್ಸ್ಟಾಲ್ಮೆಂಟ್, ಲೋನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದ್ದು 1,78,699 ಅಲ್ಲ, ಅದು ಅಷ್ಟು ಬಂದಿದ್ರಿಪ್ಪ. ಅದು ಆದಮೇಲೆ ಇದು ಮಾಡ್ಬೇಕು, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಔಟ್ ಫ್ಲೋಸ್ ಅಂಡರ್ ಬಾಯಿಂಗ್ ಆಪ್ಷನ್. ಇದ್ರ ಒಳಗೆ ಫಸ್ಟ್ ಕಾಲಮ್ ನೋಡ್ರಿ, ಇಯರ್ ಕಾಲಮ್. ಫಸ್ಟ್ ಇಯರ್ ಟೋಟಲ್ ಎಷ್ಟು ಕಾಲಮ್ ರೀಪ್ಪ, 6 ಕಾಲಮ್ ಟೋಟಲ್. ಮೇನ್ ಕಾಲಮ್ಸ್, ಟೋಟಲ್ ಮೇನ್ ಕಾಲಮ್ಸ್ ಎಷ್ಟ್ರಿ 6 ಕಾಲಮ್ಸ್. ಅದ ಒಳಗೆ ಫಸ್ಟ್ ಕಾಲಮ್ ಏನ್ರಿ ಇಯರ್ ಕಾಲಮ್, ಸೆಕೆಂಡ್ ಕಾಲಮ್ ಏನ್ರಿ ಲೋನ್ ಇನ್ಸ್ಟಾಲ್ಮೆಂಟ್ ರುಪೀಸ್ ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್, ಇಲ್ಲೇ ಇಂಟ್ರೆಸ್ಟ್ ಪ್ಲಸ್ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಟೋಟಲ್, ಇದು ಥರ್ಡ್ ಕಾಲಮ್. ನೆಕ್ಸ್ಟ್ ನೆಟ್ ಕ್ಯಾಶ್ ಔಟ್ಫ್ಲೋ ಫೋರ್ತ್ ಕಾಲಮ್. ನೆಕ್ಸ್ಟ್ PV factor at 0.08 fifth column. Last total PV present value 6th column. ಆಮೇಲೆ ಮಾಡ್ರಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ, ಸಾಕು ಮುಗೀತು. इस इज ಐತ್ರಿ. ओके, हिंदी में आपको समझाता हूँ मैं, ये थोड़ा होने दो. ತಿಳಿತೀನಿ. ಇಯರ್ ಹೇಳ್ರಿ ಫಸ್ಟ್ ನನಗೆ. ಇಯರ್ ಎಷ್ಟು ಐತ್ರಿಪ್ಪ, ಇಯರ್ ಅಲ್ಲೇ 4 years ಅಲ್ಲದು, ಇಯರ್ 4 years ಅಲ್ಲದು, ಅಲ್ಲೇ ಸೇಮ್ 4 years ಬರೀರಿಲ್ಲ. 1 2 3 4 years ಕರೆಕ್ಟಾ, 4 years. ಇನ್ನೊಂದು 4 ಅಂತ ಹಾಕ್ಬೇಕಿಲ್ಲ, ಇನ್ನೊಂದು 4 ಅಂತ ಹಾಕ್ಬೇಕು. ನೋಡೋಣ್ರಿ,
ಡಬಲ್ 4 ಯಾಕೆ ಬಂತ್ರಿ ಸರ್ ಇದು ಆ್ಯಕ್ಚುಲಿ 1 2 3 4 ಏನೊಂದು 4 ಹಾಕ್ರಿ ಇಲ್ಲಿ ನಾ ಹೇಳ್ತೀನಿ ಯಾಕ್ರಿ 4 ಅಂತ ಆಮೇಲೆ ಹೇಳ್ತೀನಿ ರೀ ಇದು ಮುಗಿದ ಮೇಲೆ ಹಾಂ ಫಸ್ಟ್ ಹೇಳ್ರಿ ಲೋನ್ ಇನ್ಸ್ಟಾಲ್ಮೆಂಟ್ ಬೇಕು ನಮಗೆ ಲೋನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಲೋನ್ ಇನ್ಸ್ಟಾಲ್ಮೆಂಟ್ ಎಷ್ಟು ಬಂದಿದ್ರಿ ಇಲ್ಲಿ ಲೋನ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ಪ್ರೀವಿಯಸ್ 1,78,699 ಅಲ್ಲ ಅದು ಈಗ ಲೋನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದಿದ್ದಿಲ್ಲ ಇಲ್ಲಿ ಮೇಲೆ ಬಂದಿದ್ದಲ್ಲ ಲೋನ್ ಇನ್ಸ್ಟಾಲ್ಮೆಂಟ್ ಅಂತ ಫಸ್ಟ್ ಡೆಪ್ರಿಸಿಯೇಷನ್ ಮಾಡಿದ್ರೆ ನಾವು ಆಮೇಲೆ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಆಮೇಲೆ ಇಲ್ಲಿ ಮೇಲೆ ಹಿಂಗೆ ಕಂಟಿನ್ಯೂ ಮಾಡಿ ಅಲ್ಲೇ ಮೇಲೆ ಮಾಡಿದಲ್ರಿ ಲೋನ್ ಇನ್ಸ್ಟಾಲ್ಮೆಂಟ್ 5 lakh ಡಿವೈಡೆಡ್ ಬೈ ಎಷ್ಟ್ರಿದು 2.79798 ಅಲ್ಲ ಅದು ಎಷ್ಟು ಬಂದಿದ್ರಿ ಇಲ್ಲಿ 1,78,699 ಅಲ್ಲ ಅದು ಲೋನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 1,78,699 ಕರೆಕ್ಟ್ ರೀ ಇದು ಓಕೆ ಅಷ್ಟು ಬಂದಿದ್ದಲ್ಲ ಅಮೌಂಟ್ ಅದು 1,78,699 4 ವರ್ಷ ಸೇಮ್ ಟು ಸೇಮ್ ಬರೀಬೇಕು ರೀ 4 ವರ್ಷ 1,78,699 1,78,699 1,78,699 4 ವರ್ಷ ರೀ ಬರೇ 4 ವರ್ಷ 1 2 3 4 ಓನ್ಲಿ 4 years 1 lakh ಲೋನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 1,78,699 ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ಬೇಕು ರೀ 4 years ಇದು ನೋಡೋಣ ರೀ ಆಮೇಲೆ ಪೆಂಡಿಂಗ್ ಇಟ್ರಿ ಇದು ತಿಳಿತಾ ಹಾಂ ಈಗ ಬರ್ರಿ ಮೂರನೇ ಕಾಲಮ್ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಇಂಟ್ರೆಸ್ಟ್ ಐತ್ರಿ ಫಸ್ಟ್ ಏನಿತ್ತಿರಲಿ ಇಂಟ್ರೆಸ್ಟ್ ಕಾಲಮ್ ಇದು ಯಾವ ಕಾಲಮ್ ಇದು ಫಸ್ಟ್ ಇಂಟ್ರೆಸ್ಟ್ ಕಾಲಮ್ ಇದು ನಾ ಎಲ್ಲಿ ಮಾಡ್ಬಿಡ್ತೀನಿ ತಡೀರಿಪ್ಪ ಥರ್ಡ್ ಕಾಲಮ್ ಇಲ್ಲ ಅದು ಥರ್ಡ್ ಕಾಲಮ್ ಓಕೆ ಥರ್ಡ್ ಕಾಲಮ್ ಇರಲಿ ಹಾಂ ಇದು ಮುಗಿತಲ್ಲ ಈಗ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಅಂತ ಬರೀರಿ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಇದು ಯಾವ ಕಾಲಮ್ ಇದು ಇಂಟ್ರೆಸ್ಟ್ ಕಾಲಮ್ ಇಂಟ್ರೆಸ್ಟ್ ಆಮೇಲೆ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಇದು ಡೆಪ್ರಿಸಿಯೇಷನ್ ಇದು ಇಸ್ ಈಕ್ವಲ್ ಟು ಟೋಟಲ್ ನೋಡ್ರಿ ಅಲ್ಲೇ ಎಷ್ಟನೇ ಕಾಲಮ್ ಇದು ಮೂರನೇ ಕಾಲಮ್ ನೋಡ್ರಿಪ್ಪ ಇದು ಟ್ಯಾಕ್ಸ್ ಅಡ್ವಾಂಟೇಜ್ ಸೆಂಟ್ರಲ್ಲೇ ಬರ್ಬಿಡ್ತೇನೆ ರೀ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಓಕೆ ಥರ್ಡ್ ಕಾಲಮ್ ಏನ್ರಿ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಥರ್ಡ್ ಕಾಲಮ್ ಇಂಟ್ರೆಸ್ಟ್ ಕಾಲಮ್ ಪ್ಲಸ್ ಡೆಪ್ರಿಸಿಯೇಷನ್ ಇದು ಏನ್ರಿ ಡೆಪ್ರಿಸಿಯೇಷನ್ ನೋಡ್ರಿ ಇದು ಹಾಂ ಇದು ಡೆಪ್ರಿಸಿಯೇಷನ್ ಇಂಟ್ರೆಸ್ಟ್ ಪ್ಲಸ್ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಟೋಟಲ್ ಇದು ಥರ್ಡ್ ಕಾಲಮ್ ಬರ್ರಿ ಇಲ್ಲಿ ಫಸ್ಟ್ ಏನಿರಲಿ ಇಂಟ್ರೆಸ್ಟ್ ಅಲ್ಲ ಇದು ಇಂಟ್ರೆಸ್ಟ್ ಕಾಲಮ್ ಅಲ್ಲ ಇಂಟ್ರೆಸ್ಟ್ ಎಲ್ಲಿ ಐತ್ರಿ ಇದು ಐತಿ ನೋಡ್ರಿ ಇಂಟ್ರೆಸ್ಟ್ ಕ್ವಶನ್ ಅಲ್ಲಿ ಇದು ಕ್ವಶನ್ ಅಲ್ಲ ಇದು ಕ್ವಶನ್ನ ಇಷ್ಟು ಪಾರ್ಟ್ ರಫ್ ಮಾಡಿಲ್ಲ ಮ್ಯಾಲಿನ ಪಾರ್ಟ್ ಎಲ್ಲ ರಫ್ ಮಾಡೇನ್ರಿ ಇದು ಬೇಕು ನನಗೆ ಅದಕ್ಕೆ ಇಯರ್ ಕಾಲಮ್ ಇತ್ತಲ್ರಿ ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಆಫ್ಟರ್ ಟ್ಯಾಕ್ಸ್ ಐ ಮೈನಸ್ 0.50 ಐ ಮೈನಸ್ 50% ಟ್ಯಾಕ್ಸ್ ಕಾಲಮ್ ಕ್ವಶನ್ ಒಳಗೆ ಐತಲ್ಲ ಇದು ಕಾಪಿ ಪೇಸ್ಟ್ ಅದು ಇಂಟ್ರೆಸ್ಟ್ ಇದು ಇಂಟ್ರೆಸ್ಟ್ ಬೇಕಲ್ಲ ನಮಗೆ ಇಂಟ್ರೆಸ್ಟ್ ಅಂದರೆ ಇದು 40,000 ಇದು ಎಲ್ಲ ಇಂದಿದು ಇಂಟ್ರೆಸ್ಟ್ ಕಾಲಮ್ ಬರ್ರಿ ಕಾಪಿ ಪೇಸ್ಟ್ ಮಾಡಿರೋದು ಕ್ವಶನ್ ಇಂಟ್ರೆಸ್ಟ್ 40,000 ಅಲ್ಲದು 40,000 ಆಮೇಲೆ 32,104 ನೆಕ್ಸ್ಟ್ 22,945 ನೆಕ್ಸ್ಟ್ 12,349 ಹಾಂ ಮುಗೀತು ನೋಡ್ರಿ ಇದು ಇಂಟ್ರೆಸ್ಟ್ ಕಾಲಮ್ ಮುಗೀತ್ರಿ ನೆಕ್ಸ್ಟ್ ನಮ್ಗೆ ಏನು ಬೇಕು ರೀ ಡೆಪ್ರಿಸಿಯೇಷನ್ ಬೇಕು ನಮಗೆ ಡೆಪ್ರಿಸಿಯೇಷನ್ ಅಂದರೆ ಅದು ಡೆಪ್ರಿಸಿಯೇಷನ್ ಅಲ್ಲ 75,000 ಡೆಪ್ರಿಸಿಯೇಷನ್ ಬಂದಿದ್ದಲ್ಲ ಅದು ಡೆಪ್ರಿಸಿಯೇಷನ್ ಅಲ್ಲ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಎಷ್ಟು ಬಂದಿದ್ರು ಡೆಪ್ರಿಸಿಯೇಷನ್ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಡೆಪ್ರಿಸಿಯೇಷನ್ ಇಂಟು ಟ್ಯಾಕ್ಸ್ ರೇಟ್ ಡೆಪ್ರಿಸಿಯೇಷನ್ 75,000 ಇಂಟು 50% ಎಷ್ಟು ಬಂದಿದ್ದು 37,500 ಅಲ್ಲ ಅದು ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಎಷ್ಟು ಇದು ಇಲ್ಲಿ ಮಾಡಿದಲ್ರಿ ಇಲ್ಲಿ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಎಷ್ಟು ಬಂದಿರಲಿ 37,500 ಅಲ್ಲ ಅದು ಬರಿಬೇಕಿಲ್ಲಿ 37,500 ಸೇಮ್ 37,500
ಎಲ್ಲಿಂದ ಬಂತ್ರಿ ಇದು ಮತ್ತೆ ಕೇಳ್ತೀರಿ ನೀವು ಎಲ್ಲಿಂದ ಬಂತ್ರಿ ಸರ್ ಇದು ಡೆಪ್ರಿಸಿಯೇಷನ್ 37,500 ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಇಲ್ಲಿ ಬಂದಿದ್ರಿ 75,000 ಆಮೇಲೆ ಸ್ಟಾರ್ ಮಾರ್ಕ್ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಮಾಡಿದಲ್ರಿ ನಾವು ಡೆಪ್ರಿಸಿಯೇಷನ್ 75,000 ಇಂಟು 50% ಅಂತ ಅದು 37,500 ಅದು ಅದು ಡೆಪ್ರಿಸಿಯೇಷನ್ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ ಅದು ಡೆಪ್ರಿಸಿಯೇಷನ್ ಬರೀಬೇಕಿಲ್ಲ 37,500 4 ವರ್ಷ ಕಾಪಿ ಪೇಸ್ಟ್ ಮಾಡ್ಬೇಕು ಓಕೆ ಈಗ ಏನು ಮಾಡ್ತೀರಿ ಇಲ್ಲೇ ಇಂಟ್ರೆಸ್ಟ್ ಕಾಲಮ್ ಪ್ಲಸ್ ಡೆಪ್ರಿಸಿಯೇಷನ್ ಕಾಲಮ್ ಇಸ್ ಈಕ್ವಲ್ ಟು ಟೋಟಲ್ ಬರೀಬೇಕಿಲ್ಲ ಬರೀರಿ 40,000 ಪ್ಲಸ್ 37,500 ಮಾಡಿರಿ ಎಷ್ಟು ರೀ 77,500 77,500 ನೆಕ್ಸ್ಟ್ ಇದು ಮಾಡಿರಿ 32,104 ಪ್ಲಸ್ 37,500 ಎಷ್ಟು ಬಂತು ರೀ 69,604 69,604 ನೆಕ್ಸ್ಟ್ ಇಲ್ಲಿ ಮಾಡಿರಿ 22,945 ಪ್ಲಸ್ 37,500 ಎಷ್ಟು ಬಂತು ರೀ 60,445 60,445 ನೆಕ್ಸ್ಟ್ 12,349 ಪ್ಲಸ್ 37,500 ಎಷ್ಟು ಬಂತು ರೀ 49,849 ಆತಲ್ರಿ ಇಂಟ್ರೆಸ್ಟ್ ಕಾಲಮ್ ಪ್ಲಸ್ ಡೆಪ್ರಿಸಿಯೇಷನ್ ಕಾಲಮ್ ಇಸ್ ಈಕ್ವಲ್ ಟು ಟೋಟಲ್ ಕಾಲಮ್ ಓಕೆ ಈ ಥರ ಮಾಡ್ಬೇಕು ಹಾಂ ಈಗ ಏನೈತ್ರಿಪ್ಪ ಈಗ ನೆಟ್ ಕ್ಯಾಶ್ ಔಟ್ಫ್ಲೋ ಐತ್ರಿ ನೆಟ್ ಕ್ಯಾಶ್ ಔಟ್ಫ್ಲೋ ಇದು ಎಷ್ಟನೇ ಕಾಲಮ್ ಇದು ಫೋರ್ತ್ ಕಾಲಮ್ ಅಲ್ಲ ಇದು ಫೋರ್ತ್ ಕಾಲಮ್ ಇಲ್ಲಿ ಏನು ಮಾಡ್ಬೇಕ್ರಿ ಸೆಕೆಂಡ್ ಕಾಲಮ್ ಮೈನಸ್ ಟೋಟಲ್ ಕಾಲಮ್ ಏನು ಮಾಡ್ಬೇಕಿಲ್ಲ ನೆಟ್ ಕ್ಯಾಶ್ ಔಟ್ಫ್ಲೋ ಫೋರ್ತ್ ಕಾಲಮ್ ಅಲ್ಲಿ ಏನು ಮಾಡ್ಬೇಕ್ರಿ ಸೆಕೆಂಡ್ ಕಾಲಮ್ ಇಲ್ಲ ಐತಲ್ಲ ಸೆಕೆಂಡ್ ಕಾಲಮ್ ಮೈನಸ್ ಟೋಟಲ್ ಕಾಲಮ್ ಮಾಡ್ಬೇಕಿಲ್ಲ ಮಾಡ್ರಿಪ್ಪ ಸೆಕೆಂಡ್ ಕಾಲಮ್ ಎಷ್ಟು ಇದು 1,78,699 ಕರೆಕ್ಟಾ ಸೆಕೆಂಡ್ ಕಾಲಮ್ 1,78,699 ಏನು ಮಾಡ್ಬೇಕ್ರಿ ಮೈನಸ್ ಟೋಟಲ್ ಕಾಲಮ್ ಮಾಡ್ರಿ ಮೈನಸ್ ಟೋಟಲ್ ಎಷ್ಟು ಇದು ಮೈನಸ್ 77,500 ಎಷ್ಟು ಬಂತು ರೀ 1,01,199 ಬಂತು ರೀ ಈಗ ನೆಕ್ಸ್ಟ್ ಮಾಡ್ರಿ 1,78,699 ಮೈನಸ್ 69,604 ಎಷ್ಟು ಬಂತು ರೀ 1,09,095 ಹಾಂ ನೆಕ್ಸ್ಟ್ ಮಾಡ್ರಿ 1,78,699 ಮೈನಸ್ 60,445 1,18,254 ನೆಕ್ಸ್ಟ್ ಮಾಡ್ರಿ 1,78,699 ಮೈನಸ್ 49,849 ಎಷ್ಟು ಬಂತು ರೀ 1,28,850 ಹಾಂ ಆಯ್ತು ನೋಡ್ರಿಪ್ಪ ಸೆಕೆಂಡ್ ಕಾಲಮ್ ಮೈನಸ್ ಟೋಟಲ್ ಕಾಲಮ್ ಈ ಥರ ಮಾಡ್ಬೇಕು ನೆಟ್ ಕ್ಯಾಶ್ ಔಟ್ಫ್ಲೋ ಕಾಲಮಲ್ಲೇ ಓಕೆ ನೆಕ್ಸ್ಟ್ ಇಲ್ಲೇ ಬಂದು ನೋಡ್ರಿ ಪಿ ವಿ ಫ್ಯಾಕ್ಟರ್ ಎಟ್ 0.08 ಫಿಫ್ತ್ ಕಾಲಮ್ ಇದು ಪಿ ವಿ ಫ್ಯಾಕ್ಟರ್ ಎಟ್ 0.08 ಎಲ್ಲೈತ್ರಿ ಇಲ್ಲೈತೆ ನೋಡ್ರಿ ಪಿ ವಿ ಫ್ಯಾಕ್ಟರ್ ಎಟ್ 0.08 ಇದು ಕಾಲಮ್ ಕ್ವಶನ್ ಒಳಗೆ ಕೊಟ್ಟಾರಿದ್ದು ಕ್ವಶನ್ ಒಳಗೆ ಪಿ ವಿ ಫ್ಯಾಕ್ಟರ್ ಎಟ್ 0.08 ಎಷ್ಟೈತ್ರಿ ಇದು 0.96 ಇದು ಕಾಪಿ ಪೇಸ್ಟ್ ಮಾಡಿರಲಿ ಫಸ್ಟ್ ಇಯರ್ ಎಷ್ಟಿತ್ತು 0.926 ಸೆಕೆಂಡ್ ಇಯರ್ 0.857 ನೆಕ್ಸ್ಟ್ ಥರ್ಡ್ ಇಯರ್ ಎಷ್ಟಿದ್ದು 0.794 ನೆಕ್ಸ್ಟ್ ಫೋರ್ತ್ ಕಾಲಮ್ ಫೋರ್ತ್ ರೋ ಎಷ್ಟಿದ್ದು 0.735 ಮುಗಿತಲ್ಲ ನಾಲ್ಕು 0.926 0.857 0.794 0.735 ಮುಗಿತಲ್ಲ ಈಗ ಏನು ಮಾಡ್ತೀರಿ ಲಾಸ್ಟ್ ಕಾಲಮ್ ಟೋಟಲ್ ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ಸಿಕ್ಸ್ ಕಾಲಮ್ ಏನು ಮಾಡ್ತೀರಿ ಇಲ್ಲೇ ಇದು ನೋಡ್ರಿ ನಿಮಗೆ ಹೇಳಬೇಕಂದ್ರೆ ಸಿಕ್ಸ್ ಕಾಲಮ್ ಅಲ್ಲ ಇದು ಸಿಕ್ಸ್ ಕಾಲಮ್ ಇಲ್ಲೇ ಏನು ಮಾಡ್ಬೇಕ್ರಿ ಬ್ರಾಕೆಟ್ ಫೋರ್ತ್ ಕಾಲಮ್ ಇಂಟು ಫಿಫ್ತ್ ಕಾಲಮ್ ಮಾಡ್ಬೇಕಿಲ್ಲ ಫೋರ್ತ್ ಕಾಲಮ್ ಇಂಟು ಫಿಫ್ತ್ ಕಾಲಮ್ ಮಾಡಿರಿ
ಎಷ್ಟು ರೀ 1,01,199 ಇಂಟು 0.926 ಎಷ್ಟು ಬಂತು ರೀ 93,710 93,710 ಅದು ಚಿಲ್ಲರ್ ಬಿಡ್ರಿ ಪಾಯಿಂಟ್ ಬಂತಲ್ಲ ಅದು ಬಿಡ್ಬಿಡ್ರಿ 0.5ಕ್ಕಿಂತ ಕಮ್ಮಿ ಐತ್ರಿ ಅದಕ್ಕೆ ಬಿಡ್ರಿಪ್ಪ ಅದು ನೆಕ್ಸ್ಟ್ ಮಾಡಿರಿ 1,09,095 ಇಂಟು 0.857 ಎಷ್ಟು ಬಂತು ರೀ 93,494 0.4 ಐತ್ರಿ ಬೇಡ ನಮಗೆ 494 ಬಂತು ರೀ ನೆಕ್ಸ್ಟ್ ಮಾಡಿರಿ 1,18,254 ಇಂಟು 0.794 ಎಷ್ಟು ಬಂತು ರೀ 93,894 ಮಾಡಿರಿ 0.6 ಐತ್ರಿ ಇಲ್ಲೇ 0.6 ಅಂದರೆ ರೌಂಡ್ ಅಪ್ ಮಾಡಿರಿ ಇದು 93,894 ಮಾಡಿರಿ ಇದು 894 ಮಾಡಿರಿ ಯಾಕಂದರೆ 0.6 ಐತ್ರಿ ಅದಕ್ಕೆ 93ಗೆ 94 ಮಾಡಿಬಿಡ್ರಿ ಓಕೆ ನೆಕ್ಸ್ಟ್ 1,28,850 ಇಂಟು 0.735 ಮಾಡಿರಿ 0.735 ಎಷ್ಟು ಬಂತು ರೀ 94,705 ಮಾಡಿರಿ 94,705 ಮಾಡಿರಿ 705 ಯಾಕಂದ್ರೆ 704.75 ಐತ್ರಿ 0.5ಕ್ಕಿಂತ ಹೆಚ್ಚಿಗೆ ಐತೆ ಅದಕ್ಕೆ 704ಗೆ 705 ಮಾಡಿಬಿಡ್ರಿ ಹಾಂ ಮುಗೀತು ನೋಡ್ರಿ ಆಲ್ಮೋಸ್ಟ್ ಮುಗೀತು ರೀ ಈಗ ಇನ್ನೊಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಐತ್ರಿ ಇದು ಮುಗಿದ ಮೇಲೆ ಇಲ್ಲೇ ಬ್ರ್ಯಾಕೆಟಲ್ಲೇ ಇಲ್ಲಿ ಹೆಂಗೆ ಬರೀರಿ ಮೈನಸ್ ನೋಡ್ರಿ ಇಲ್ಲೇ 4 ಅಲ್ಲ ಅಲ್ಲೇ 4 ಮುಗಿತು ರೀ ಇಲ್ಲೇ ಎಲ್ಲ ಮುಗಿತಾಗಿಲ್ಲ ಎಲ್ಲ ಕ್ಯಾಲ್ಕುಲೇಷನ್ ಮುಗಿತಲ್ಲ ಈಗ ಲಾಸ್ಟ್ ಇನ್ನೊಂದು 4 ಬರಿಬೇಕಿಲ್ಲ ಇನ್ನೊಂದು 4 ಅಂತ ಬರಿಬೇಕು 4 ಆದಮೇಲೆ ಇಲ್ಲೇ ಬ್ರ್ಯಾಕೆಟಲ್ಲೇ ಇಲ್ಲೇ ಏನು ಬರಿಬೇಕಾ ಮೈನಸ್ ಅಂತ ಹಚ್ಬೇಕು ಮೈನಸ್ ಹಚ್ಚಿ ಸಾಲ್ವೇಜ್ ವ್ಯಾಲ್ಯೂ ಅಂತ ಬರೀರಿ ಏನ್ರಿ ಸಾಲ್ವೇಜ್ ವ್ಯಾಲ್ಯೂ ಅಂತ ಬರೀರಿ ತಿಳಿದ್ರಿ ನಿಮಗೆ ಹಾಂ ಮತ್ತೆ 4 ಬರಿಬೇಕಲ್ಲ ಇನ್ನೊಂದು 4 ಅಂತ ಬರಿಬೇಕು 4 ಬಂದಮೇಲೆ ಏನ್ರಿ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಅಂತ ಬರೀರಿ ಇದು 3 ಕಾಲಮ್ ಡ್ಯಾಶ್ ತಿಳಿತ್ರಿ ಇನ್ನೊಂದು 4 ಬರೀರಿ ಇಲ್ಲೇ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ 3 ಕಾಲಮ್ ಡ್ಯಾಶ್ ಬರ್ರಿ ಇಲ್ಲಿ ಐತೆ ನೋಡ್ರಿ ನೆಟ್ ಕ್ಯಾಶ್ ಔಟ್ಫ್ಲೋ ಅಂತ ಇಲ್ಲೇ ಅಲ್ಲೇ ಸಾಲ್ವೇಜ್ ವ್ಯಾಲ್ಯೂ ಎಷ್ಟಿತ್ತು ಇದು ಸಾಲ್ವೇಜ್ ವ್ಯಾಲ್ಯೂ 2 ಲ್ಯಾಕ್ ಅಲ್ಲ ಅದು ಕ್ವಶನ್ ಅಲ್ಲೇ ಸಾಲ್ವೇಜ್ ವ್ಯಾಲ್ಯೂ 2 ಲ್ಯಾಕ್ ಇತ್ತಲ್ಲ ಸೋಲ್ಡ್ ಅಂತ ಐತಲ್ಲ ಸೋಲ್ಡ್ 2 ಲ್ಯಾಕ್ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ 5 ಲ್ಯಾಕ್ ಮೈನಸ್ 2 ಲ್ಯಾಕ್ ಅದು 2 ಲ್ಯಾಕ್ ಇತ್ತಲ್ಲ 2 ಲ್ಯಾಕ್ ಅದು ಏನ್ರಿ ಸಾಲ್ವೇಜ್ ವ್ಯಾಲ್ಯೂ ಎಷ್ಟಿದ್ದು 2 ಲ್ಯಾಕ್ ಅಲ್ಲ ಇಲ್ಲಿ ಸೈನ್ ಏನೈತ್ರಿ ಸೈನ್ ಇಲ್ಲೇ ಮೈನಸ್ ಐತ್ರಿ ಮೈನಸ್ ಅದಕ್ಕೆ ಮೈನಸ್ 2 ಲ್ಯಾಕ್ ಅಂತ ಬರೀರಿ ಮೈನಸ್ 2 ಲ್ಯಾಕ್ ಅಂತ ಬರ್ರಿ ಯಾಕಂದ್ರೆ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಅದಕ್ಕೆ ಮೈನಸ್ 2 ಲ್ಯಾಕ್ ಅಂತ ಬರ್ರಿ ಈಗ ರೇಟ್ ಯಾವ ತಗೋತೀರಿ ರೇಟ್ ಯಾವ ತಗೋಬೇಕು ಈಗ ರೇಟ್ ಇದು ತಗೋಬೇಕು ಸೇಮ್ ಲಾಸ್ಟ್ ರೇಟ್ ಐತಲ್ಲ ಲಾಸ್ಟ್ ರೇಟ್ ಇದು ಅಲ್ಲ 0.735 ಇದು ರೇಟ್ ಇಲ್ಲೇ ಕಾಪಿ ಪೇಸ್ಟ್ ಮಾಡಿರಿ 0.735 ಅದು ರೇಟ್ ಕಾಪಿ ಪೇಸ್ಟ್ ಮಾಡಿರಿ ನೀವು ಇದು ರೇಟ್ ಕಾಪಿ ಪೇಸ್ಟ್ ಮಾಡಿರಿ ಈಗ ಏನು ಮಾಡ್ತೀರಿ ಇಂಟು ಮಾಡಿ ಇಲ್ಲಿ ಬರ್ರಿ ಮೈನಸ್ 2 ಲ್ಯಾಕ್ ಇಂಟು 0.735 ಮಾಡಿರಿ ಎಷ್ಟು ರೀ ಮೈನಸ್ 1,47,000 ಬಂತು ರೀ ಮೈನಸ್ 1,47,000 ಈಗ ಟೋಟಲ್ ಮಾಡಿರಿ ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡ್ರಿ ಮೇಲಿಂದ ಇದು ಲಾಸ್ಟ್ ಕಾಲಮ್ ಟೋಟಲ್ ಮಾಡ್ರಿ 93,710 ಪ್ಲಸ್ 93,494 ಪ್ಲಸ್ 93,894 ಪ್ಲಸ್ 94,705 ಹಾಂ ಮೈನಸ್ ಮಾಡ್ಬೇಕು ಈಗ ಮೈನಸ್ 1,47,000 ಎಷ್ಟು ಬಂತು ರೀ 2,28,803 ಬಂತು ರೀ 803 ಬಂತು ರೀ ಆನ್ಸರ್
ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೋಡ್ರಿಪ್ಪ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಔಟ್ ಫ್ಲೋಸ್ ಅಂಡರ್ ಬಾಯಿಂಗ್ ಆಪ್ಷನ್. ಫಸ್ಟ್ ಕಾಲಮ್ ಇಯರ್ ಕಾಲಮ್ ಬರಿಬೇಕು, ಇಯರ್ 1 2 3 4 ಮತ್ತೆ ಇನ್ನೊಂದು 4 ಬರಿಬೇಕಿಲ್ಲ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ ನಿಮಗೆ ನಾನು 4. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಲೋನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲೇ ಬಂದಿದ್ದೀರಿಪ್ಪ 1,78,699 ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿ 4 ವರ್ಷ. ನೆಕ್ಸ್ಟ್ ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಥರ್ಡ್ ಕಾಲಮ್ ಇದು ಇಂಟ್ರೆಸ್ಟ್ ಪ್ಲಸ್ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಟೋಟಲ್. ಇಂಟ್ರೆಸ್ಟ್ ಇಲ್ಲ ಐತ್ರಿ, ಇದು ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಬರೀಬೇಕು 4 ವರ್ಷ. ಡೆಪ್ರಿಸಿಯೇಷನ್ ಅಲ್ಲೇ ಬಂದಿದ್ದಲ್ಲ, ಟ್ಯಾಕ್ಸ್ ಅಡ್ವಾಂಟೇಜ್ ಆನ್ ಡೆಪ್ರಿಸಿಯೇಷನ್ 37,500 ಅದು ಕಾಪಿ ಪೇಸ್ಟ್ ಮಾಡ್ಬೇಕು 4 ವರ್ಷ. ನೆಕ್ಸ್ಟ್ ಟೋಟಲ್ ಕಾಲಮ್ ಐತ್ರಿ, ಇದು ಇಂಟ್ರೆಸ್ಟ್ ಪ್ಲಸ್ ಡೆಪ್ರಿಸಿಯೇಷನ್ ಕಾಲಮ್ ಆ್ಯಡ್ ಮಾಡಿರಿ ಇಲ್ಲೇ ಬರೀರಿ, ಆ್ಯಡ್ ಮಾಡಿ ಇಲ್ಲೇ ಬರೀರಿ. ನೆಕ್ಸ್ಟ್ ನೆಟ್ ಕ್ಯಾಶ್ ಔಟ್ಫ್ಲೋ ಫೋರ್ತ್ ಕಾಲಮ್ ಇದು ಏನು ಮಾಡಿದ್ರಿ ಇಲ್ಲಿ, ಸೆಕೆಂಡ್ ಕಾಲಮ್ ಮೈನಸ್ ಫೋರ್ತ್ ಟೋಟಲ್ ಕಾಲಮ್, ಸೆಕೆಂಡ್ ಕಾಲಮ್ ಮೈನಸ್ ಟೋಟಲ್ ಕಾಲಮ್ ಮಾಡಿ ಇಲ್ಲೇ ಬರೀಬೇಕು, ಸೆಕೆಂಡ್ ಕಾಲಮ್ ಮೈನಸ್ ಟೋಟಲ್ ಕಾಲಮ್ ಮಾಡಿ ಇಲ್ಲೇ ಬರೀಬೇಕು ಡಿಫ್ರೆನ್ಸ್. ನೆಕ್ಸ್ಟ್ ಪಿ ವಿ ಫ್ಯಾಕ್ಟರ್ ರೇಟ್ 0.08, ಯಾಕ್ರಿ 0 ಪಾಯಿಂಟ್ ಇಲ್ಲೇ ಕೊಟ್ಬಿಟ್ಟಾರಿ, ಪಿ ವಿ ಫ್ಯಾಕ್ಟರ್ ರೇಟ್ 0.08 ಅವರು ರೆಡಿಮೇಡ್ ಕೊಟ್ಟಾರಿ, ಇದು ಎಲ್ಲ ಕಾಪಿ ಪೇಸ್ಟ್ ಮಾಡ್ರಿ ಇಲ್ಲ. ನೆಕ್ಸ್ಟ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಸಿಕ್ಸ್ತ್ ಕಾಲಮ್, ಇಲ್ಲಿ ಏನು ಮಾಡ್ಬೇಕು ರೀ, ಫೋರ್ತ್ ಕಾಲಮ್, ಇದು ಫೋರ್ತ್ ಕಾಲಮ್ ಇಂಟು ಫಿಫ್ತ್ ಕಾಲಮ್, ಫೋರ್ತ್ ಕಾಲಮ್ ಇಂಟು ಫಿಫ್ತ್ ಕಾಲಮ್ ಮಾಡಿ ಇಲ್ಲೇ ಬರೀಬೇಕು. ಆಜು ಬಾಜು ಐತ್ರಿ ಇಲ್ಲ, 4 ಕಾಲಮ್ ಇಂಟು ಫಿಫ್ತ್ ಕಾಲಮ್ ಆಜು ಬಾಜು ಐತ್ರಿ ಮಾಡಿ ಇಲ್ಲೇ ಬರೀಬೇಕು. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಬಿಟ್ಟಿದ್ದಲ್ರಿ ನೀವು, ಫೋರ್ತ್ ಕಾಲಮ್ ಖಾಲಿ ಬಿಟ್ಟಿದ್ದಲ್ಲ, ಫೋರ್ತ್ ಕಾಲಮ್ ಇಲ್ಲೇ ಬ್ರ್ಯಾಕೆಟಲ್ಲೇ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಅಂತ ಬರೀಬೇಕು, 3 ಕಾಲಮ್ ಡ್ಯಾಶ್ ಡ್ಯಾಶ್ ಅಂತ ಬರೀಬೇಕು. ಸಾಲ್ವೇಜ್ ವ್ಯಾಲ್ಯೂ ಎಷ್ಟು ಬಂದಿದ್ರಪ್ಪ ಅಲ್ಲೇ 2 ಲ್ಯಾಕ್ ಅಲ್ಲ, ಅದು ಈಗ ಮೈನಸ್ ಹಚ್ಬೇಕು ನಾವು, ಮೈನಸ್ ಏನೈತಲ್ಲ ಮೈನಸ್ ಹಚ್ಬೇಕು, ಮೈನಸ್ 2 ಲ್ಯಾಕ್ ಅಂತ ಹಚ್ಬೇಕು. ಇದು ಪಿ ಫ್ಯಾಕ್ಟರ್, ಇದು ಲಾಸ್ಟ್ ಪಿ ಫ್ಯಾಕ್ಟರ್ ಐತೆ ನೋಡಿರಿ, ಲಾಸ್ಟ್ ಪಿ ಫ್ಯಾಕ್ಟರ್ ಅದು ಹಚ್ಚಬೇಕಿಲ್ಲ 0.7535 ಅಂತ ಬರೀಬೇಕು. ಈಗ ಮೈನಸ್ 2 ಲ್ಯಾಕ್ ಇಂಟು 0.735 ಮಾಡಿರಿ ಮೈನಸ್ 1,47,000 ಬರ್ತೈತೆ ರೀ. ಈಗ ಇದು ಎಲ್ಲ ಆ್ಯಡ್ ಮಾಡಿರಿ, ಪಾಸಿಟಿವ್ ನೋಡಿರಿ, ಎಲ್ಲ ಪಾಸಿಟಿವ್ ಆ್ಯಡ್ ಮಾಡಿ ಇಲ್ಲಿ ನೆಗೆಟಿವ್ ಐತ್ರಿ ಅಂದರೆ ಮೈನಸ್ ಮಾಡಿಬಿಡ್ರಿ, ಮೈನಸ್ 1,47,000 ಮಾಡಿಬಿಡ್ರಿ, ಆನ್ಸರ್ ಎಷ್ಟು ಬಂತು ರೀ 2,28,800 ನೋಡ್ತೀರಿ. ಇದು ಏನು ರೀ, ಇದು ನೆಟ್ प्रेजेंट वैल्यू. ತಿಳಿತ್ರಿ? समझ में आप लोगों को क्या करना भी इतना हुआ. सेकेंड ऑप्शन में हम लोग क्या किया, सेकेंड ऑप्शन में पहले हमें क्या मालूम करें, अंडर बाइंग ऑप्शन, अंडर परचेजिंग ऑप्शन, अंडर बाउट ऑप्शन, दोनों सेम ही है, वो तीनों सेम ही है. अंडर बाइंग ऑप्शन, अंडर परचेज ऑप्शन, अंडर बाउट ऑप्शन. उसमें सबसे पहले हम लोग क्या मालूम करें, डेप्रिसिएशन मालूम करें. डेप्रिसिएशन इज इक्वल टू कॉस्ट ऑफ असेट माइनस साल्वेज वैल्यू डिवाइड बाय लाइफ ऑफ असेट करके. डेप्रिसिएशन हमारा वहाँ पे कितना आया था, 75,000 आया था. उसके बाद में क्या मालूम करें हमें, टैक्स एडवांटेज ऑन डेप्रिसिएशन. डेप्रिसिएशन इज इक्वल टू क्या हो, टैक्स एडवांटेज ऑन डेप्रिसिएशन. डेप्रिसिएशन इज इक्वल टू टैक्स एडवांटेज ऑन डेप्रिसिएशन इज इक्वल टू डेप्रिसिएशन इंटू टैक्स रेट. डेप्रिसिएशन कितना था हमारा 75,000 इंटू टैक्स रेट कितना था 50%. आंसर कितना आता हमारा 37,500. ये होने के बाद में क्या मालूम करे थे हमें, लोन इंस्टॉलमेंट इज इक्वल टू कॉस्ट ऑफ लोन, तो लोन अमाउंट डिवाइडेड बाय वो कितना पी फैक्टर रेट करे थे, वो कितना 2.5 लाख डिवाइड बाय 2.798 करे थे, हमें कितना आता 1,78,699 कुछ आया था, ठीक है ना. हाँ, इतना होने के बाद में थर्ड ए करना, कैलकुलेशन ऑफ कैश आउटफ्लोज अंडर बाइंग ऑप्शन. इसमें सबसे पहले कौन सा कॉलम आता, ईयर का कॉलम आता. टोटल मिला के कितने आते हैं, 6 कॉलम आते हैं, 6 कॉलम. इसमें सबसे पहला कौन सा कॉलम है, ईयर का कॉलम. उसके बाद में लोन इंस्टॉलमेंट रुपीज, सेकंड कॉलम. थर्ड कॉलम क्या था हमारा, ये पूरा मिला के बड़ा समझते हैं, 3 कॉलम आते करके 6 कॉलम आते करके, इसको पूरा मिला के. हाँ, टैक्स एडवांटेज ऑन थर्ड कॉलम है, इसके अंदर क्या था, फर्स्ट इंटरेस्ट प्लस डेप्रिसिएशन इज इक्वल टू टोटल. ये होने के बाद में नेट कैश आउटफ्लो, ये कितना है, फोर्थ कॉलम. इसमें क्या करना बोलो, सेकेंड कॉलम माइनस टोटल कॉलम. सेकेंड कॉलम तुम्हारा इधर है, सेकेंड कॉलम माइनस टोटल कॉलम, जो यहाँ पे आंसर आता. ये होने के बाद में पीवी फैक्टर रेट 0.08, फिफ्थ कॉलम. लास्ट कॉलम क्या है, टोटल पीवी प्रेजेंट वैल्यू, सिक्स्थ कॉलम है. इसमें क्या करना, फोर्थ कॉलम इंटू फिफ्थ कॉलम करना है इसको, ठीक है. हुआ. अब कितने ईयर्स है हमारे, 1 2 3 4 ईयर्स है हमारे पास, 4 ईयर्स ऑलरेडी है यहाँ पे, 4 ईयर्स डालो यहाँ पे. अब यहाँ पे लोन इंस्टॉलमेंट का क्या था ना, लोन इंस्टॉलमेंट वहाँ पे आया था ना 1,78,699, वही अमाउंट है सबको, चारों साल 4 ईयर्स को टोटल पूरा वही कॉपी पेस्ट करना, ठीक है. करने के बाद में इंटरेस्ट तो हमारा यहाँ पे है, इंटरेस्ट करके ये वाला, ये पूरा कॉपी पेस्ट कर लो इधर. आया नहीं पे, फर्स्ट ईयर सेकंड थर्ड फोर्थ कॉपी पेस्ट कर लो यहाँ पे. नेक्स्ट क्या दिया ना, डेप्रिसिएशन. वो टैक्स एडवांटेज ऑन डेप्रिसिएशन कितना था हमारा, 37,500 कुछ आया था ना हमारा, वही कॉपी पेस्ट करना, चारों साल भी कॉपी पेस्ट करना 37,500, ठीक है. इसके बाद में क्या है, टोटल कैसे करते हैं, ये कॉलम 40,000 प्लस 37,500 ऐसा करना, इसको प्लस करना लिखना है यहाँ पे, इसको प्लस करना लिखना है यहाँ पे, ठीक है. हो गया. नेक्स्ट क्या बचा अभी, नेट कैश आउटफ्लो फोर्थ कॉलम, सेकंड कॉलम माइनस फोर्थ कॉलम. सेकंड कॉलम हमारा ये है, सेकंड कॉलम, इसको और माइनस टोटल कॉलम को इधर, ये कॉलम माइनस टोटल कॉलम को माइनस करो, डिफरेंस यहाँ पे लिखो, ठीक है. आप फिर क्या है, प्रेजेंट वैल्यू फैक्टर रेट 0.08, यहाँ ये दिया हमारे को, रेडीमेड दिया 0.926, ये सभी 857, ये सभी हमारे को दिया 0.735 तक, सभी हमारे को रेडीमेड दिया, ठीक है. यही चाहिए यहाँ पे, फर्स्ट ईयर
सेकेंड ईयर, थर्ड ईयर, फोर्थ ईयर, कॉपी पेस्ट करना है यहाँ पे, इतना हुआ नहीं। अब लास्ट कॉलम क्या हमारा टोटल पीवी प्रेजेंट वैल्यू सिक्स्थ कॉलम है, यहाँ पे क्या करना है फोर्थ कॉलम इंटू फिफ्थ कॉलम करना है यहाँ पे। फोर्थ कॉलम इंटू फिफ्थ कॉलम कैसे करते हैं यहाँ पे 4 इंटू 5, फोर्थ कॉलम यहाँ पे नहीं 1,01,199 इंटू 0.926 यहाँ पे लिखो, इसको इसको इंटू करो यहाँ पे लिखो, इसको इसको इंटू करो यहाँ पे लिखो, इसको इसको इंटू करो यहाँ पे लिखो, हो गया पूरा ऑलरेडी हमारा ऑलमोस्ट हुआ यहाँ तक। अब क्या करना, तुम्हारे को बोला था मैं और एक ईयर 4वां साल, 4 होने के बाद में और एक 4 लिखना है यहाँ पे, दूसरा साल फोर्थ सेम टू सेम लिखना है यहाँ पे फोर्थ ईयर करके। यहाँ पे क्या करना माइनस लिखना है ब्रैकेट में, माइनस साल्वेज वैल्यू करके लिखना, साल्वेज वैल्यू। यहाँ पे तीनों कॉलम को क्या था डैश डैश होता, ठीक है। यहाँ पे नेट कैश आउटफ्लो के कॉलम है, साल्वेज वैल्यू हमारा कितना था, वह डेप्रिसिएशन इज इक्वल टू कॉस्ट ऑफ असेट माइनस साल्वेज वैल्यू करके लिखे थे ना, मैं साल्वेज वैल्यू कितना था वो 2 लाख था, 2 लाख करके। यहाँ पे क्या करना साइन कौन सा है हमारा माइनस साइन का, माइनस 2 लाख, साल्वेज वैल्यू कितना था हमारा वहां पे 2 लाख था नहीं, इसलिए माइनस 2 लाख लिखना है यहाँ पे। अब रेट कौन सा लेते हैं, रेट है यहाँ पे जो लास्ट रेट है, देखो लास्ट रेट वही लेना 0.735, लास्ट रेट वही है 0.735 वही लेना, माइनस 2 लाख इंटू 0.735 करो, कितना था माइनस 1,47,000 आता, ठीक है। अब इसका टोटल करना सभी का, ये पॉजिटिव 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 सभी ऐड कर लो, ऐड करने के बाद में इसको नेगेटिव है माइनस 1,47,000 करो, कितना सर आता तुम्हारा 2,28,803 आता, इसको क्या बोलते हैं मैं नेट प्रेजेंट वैल्यू करके बोलते हैं, नेट प्रेजेंट वैल्यू करके बोलते हैं इसको। हुआ ऑलमोस्ट हुआ, अभी कमेंट लिखना है, अभी कमेंट। वो ए ऑप्शन था, ये ऑप्शन था ना हमारे पास, ए ऑप्शन कौन सा ऑप्शन था, वो लीज ऑप्शन है, वो लीज ऑप्शन, लीज ऑप्शन। वहां पे आंसर कितना आता हमारा 1,65,600 नहीं, वह 1,65,600, 1,65,600। $1,65,600। ओके यहाँ पे क्या पूछा उन्हें तुम्हारे को, कमेंट ऑन वेदर कंप्यूटर शुड बी बाउट, ಖರೀದಿ ಮಾಡಬೇಕಾ ಇಲ್ಲ ಅಂದ್ರೆ ಲೀಸ್ ತಗೋಬೇಕು, ಖರೀದಿ ಮಾಡಬೇಕು ಲೀಸ್ ತಗೋಬೇಕು। ಫಸ್ಟ್ ಆಪ್ಷನ್ ನಿಂದ ಲೀಸ್ ಇತ್ರಿ, ಫಸ್ಟ್ ಆಪ್ಷನ್ ಏನಿತ್ರಿ ನಿಂದ ಲೀಸ್ ಇತ್ರಿ, ಲೀಸ್ ಆಪ್ಷನ್ ಒಳಗ ಎನ್ ಪಿ ವಿ ಎಷ್ಟು ಬಂತ್ರಿ, ಲೀಸ್ ಆಪ್ಷನ್ ಒಳಗ ಎನ್ ಪಿ ವಿ, ಲೀಸ್ ಆಪ್ಷನ್ ಒಳಗ ಎನ್ ಪಿ ವಿ ಎಷ್ಟು ಬಂತ್ರಿ 1,65,600 ಬಂತ್ರಿ। ಬಾउट ಆಪ್ಷನ್ ಬಾಯಿಂಗ್ ಆಪ್ಷನ್ ಒಳಗ ಎನ್ ಪಿ ವಿ ಎಷ್ಟು ಬಂತ್ರಿ 2,28,803 ಬಂತ್ರಿ ಎನ್ ಪಿ ವಿ। ನೋಡ್ರಿ ಇಲ್ಲೇ ನಾರ್ಮಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೆ ನೀವೇನು ಮಾಡ್ತೀರಿ ಎನ್ ಪಿ ವಿ ನೋಡ್ತೀರಿ, ಆಪ್ಷನ್ ಎ ಎನ್ ಪಿ ವಿ 1,65,600 ಐತ್ರಿ, ಆಪ್ಷನ್ ಬಿ 2,28,803 ಐತ್ರಿ, ಏ ಎನ್ ಪಿ ವಿ ಆಪ್ಷನ್ ಬಿ ಒಳಗೆ ಜಾಸ್ತಿ ಐತ್ರಿ, ಆಪ್ಷನ್ ಬಿ ಇಸ್ ಸೂಟೇಬಲ್ ಅಂತ ಮಾಡ್ಬಿಡ್ತೀರಿ ಯಾವಾಗ ರೀ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೆ। ಬಟ್ ಫೈನಾನ್ಷಿಯಲ್ ಸರ್ವಿಸಸ್ ಒಳಗೆ ಏನ್ರಿ ಫೈನಾನ್ಷಿಯಲ್ ಸರ್ವಿಸಸ್ ಈ ಸಬ್ಜೆಕ್ಟ್ ಒಳಗೆ ಎನ್ ಪಿ ವಿ ಕಮ್ಮಿ ನೋಡ್ಬೇಕು, ಯಾವ ಎನ್ ಪಿ ವಿ ಕಮ್ಮಿ ಐತಿ ನೋಡ್ರಿ ಅದು ನಿಮ್ದು ಆಪ್ಷನ್, ಅದು ನಿಮ್ದು ಚೂಸ್ ಮಾಡ್ಬೇಕು ನೀವು, ತಿಳಿತ್ರಿ। ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೆ ಪ್ರಾಜೆಕ್ಟ್ ಎ ಪ್ರಾಜೆಕ್ಟ್ ಬಿ ಕಂಪೇರ್ ಮಾಡ್ತೀರಿ, ಪ್ರಾಜೆಕ್ಟ್ ಬಿ ಎನ್ ಪಿ ವಿ ಜಾಸ್ತಿ ಐತ್ರಿ, ಪ್ರಾಜೆಕ್ಟ್ ಬಿ ಸೂಟೇಬಲ್ ಯಾಕ್ರಿ ಎನ್ ಪಿ ವಿ ಜಾಸ್ತಿ ಐತ್ರಿಪ್ಪ ಅಂತ, ಅದು ಯಾವ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್। ಬಟ್ ಫೈನಾನ್ಷಿಯಲ್ ಸರ್ವಿಸಸ್ ಒಳಗೆ ಲೀಸ್ ಅಗ್ರಿಮೆಂಟ್ ಒಳಗೆ ನೀವು ಏನು ಮಾಡ್ತೀರಿ ಆಪ್ಷನ್ ಲೀಸ್ ಆಪ್ಷನ್ 1 lakh, ಲೀಸ್ ಆಪ್ಷನ್ ಎನ್ ಪಿ ವಿ 1,65,600 ಐತ್ರಿ, ಬಾಯಿಂಗ್ ಆಪ್ಷನ್ ಒಳಗೆ ಎನ್ ಪಿ ವಿ 2,28,803 ಐತ್ರಿ, ಜಾಸ್ತಿ ಯಾವ್ದು ರೀ 2,28,803, ಇದು ಚೂಸ್ ಮಾಡ್ಬೇಕಂತ ಮಾಡ್ತೀರಿ ನೀವು, ಆ ಥರ ಮಾಡಂಗಿಲ್ಲ, ಯಾವ ಕಮ್ಮಿ ಐತಿ ನೋಡ್ರಿ ಅದು ಚೂಸ್ ಮಾಡ್ಬೇಕು, ಯಾವ್ದು ಲೀಸ್ ಆಪ್ಷನ್ ಒಳಗೆ। ಫೈನಾನ್ಷಿಯಲ್ ಸರ್ವಿಸಸ್ ಒಳಗೆ ಲೀಸಿಂಗ್ ಅಗ್ರಿಮೆಂಟ್ ಬಂತಲ್ಲ, ಬಾಯಿಂಗ್ ಆಪ್ಷನ್ ಮತ್ತು ಲೀಸ್ ಆಪ್ಷನ್ ಕಂಪೇರ್ ಮಾಡ್ಬೇಕು, ಕಮ್ಮಿ ಯಾವ ಬಂತು ನೋಡ್ರಿ, ಕಮ್ಮಿ ಯಾವ ಬಂತ್ರಿ ಈಗ ಅದು ಬಂತ್ರಿ, ಇದು ಬಂತ್ರಿ, ಇದು ಬಂತ್ರಿ, ಇದು ಚೂಸ್ ಮಾಡ್ಬೇಕು ನೀವು ಎನ್ ಪಿ ವಿ, ಯಾಕಂದ್ರೆ ಉಲ್ಟಾ ಐತ್ರಿ ಕೇಸಲ್ಲಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಜಾಸ್ತಿ ಯಾವ ಎನ್ ಪಿ ಬಂತು ನೋಡ್ರಿ ಅದು ನಿಮ್ದು ಆನ್ಸರ್। ಫೈನಾನ್ಷಿಯಲ್ ಸರ್ವಿಸಸ್ ಒಳಗೆ ಲೀಸ್ ಅಗ್ರಿಮೆಂಟ್ ಬಂತಲ್ಲ ಎನ್ ಪಿ ವಿ ಕಂಪೇರ್ ಮಾಡ್ಬೇಕು, ಯಾವ ಕಮ್ಮಿ ಬಂತು ನೋಡ್ರಿ ಅದು ನಿಮ್ದು ಆನ್ಸರ್। ಈಗ ಆಪ್ಷನ್ ಯಾವ ಚೂಸ್ ಮಾಡ್ತೀರಿ ನೀವು, ಆಪ್ಷನ್ ಎ ಚೂಸ್ ಮಾಡ್ತೀರಿ ಲೀಸ್ ಆಪ್ಷನ್, ಯಾಕ್ರಿ ಎನ್ ಪಿ ವಿ ಕಮ್ಮಿ ಐತ್ರಿ, ಜಾಸ್ತಿ ಅಲ್ಲ, ಜಾಸ್ತಿ ಚೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಕಮ್ಮಿ ಚೂಸ್ ಮಾಡ್ರಿ, ತಿಳಿತ್ರಿ। ಓಕೆ ಕಮೆಂಟ್ ದ ಕಮೆಂಟ್ ಬರಿಬೇಕಿಲ್ಲ, ಕಮೆಂಟ್ ಕನ್ಕ್ಲೂಷನ್ ಅಂತ ಬರೀರಿ, ಕನ್ಕ್ಲೂಷನ್ ದ ಲೀಸ್ ಆಪ್ಷನ್, the lease option is suggested, the lease option is suggested, yakri because the NPV is less, NPV is less than because NPV
is less than the buying option, less than the buying option, that is rupees, ಎಷ್ಟು ಬಂತಿರೋದು 1,65,600. ಎಷ್ಟೇ ಬರೀಬೇಕು ತಿಳಿಯುತ್ತೆ, ಸಿಂಪಲ್. ಈಗ ಯಾವ ಆಪ್ಷನ್ ಚೂಸ್ ಮಾಡ್ಬೇಕ್ರಿ ನೀವು? ಫೈನಾನ್ಷಿಯಲ್ ಸರ್ವಿಸ್, ಇದು ಲೀಸ್ ಅಗ್ರಿಮೆಂಟ್ ಐತ್ರಿ. ಆಪ್ಷನ್ ಎ ಎಷ್ಟು ಬಂತ್ರಿ? ಆಪ್ಷನ್ ಲೀಸ್ ಆಪ್ಷನ್ ಎಷ್ಟು ಬಂತ್ರಿ? 1,65,600. ಆಪ್ಷನ್ ಬಿ ಬಾಯಿಂಗ್ ಆಪ್ಷನ್ ಒಳಗೆ ಎನ್ ಪಿ ವಿ ಎಷ್ಟು ಬಂತ್ರಿ? 2,28,803. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೆ ಜಾಸ್ತಿ ಇದು ಚೂಸ್ ಮಾಡ್ತೀರಿ. ಫೈನಾನ್ಷಿಯಲ್ ಸರ್ವಿಸ್ ಲೀಸ್ ಅಗ್ರಿಮೆಂಟ್ ಒಳಗೆ ಯಾವ ಚೂಸ್ ಮಾಡ್ತೀರಿ? ಇದು ಕಂಪೇರ್ ಮಾಡ್ರಿ, ಯಾವ ಕಮ್ಮಿ ಐತ್ರಿ? ಇದು ಕಮ್ಮಿ ಐತ್ರಿ. ಲೀಸ್ ಆಪ್ಷನ್ ಇಸ್ ಸೂಟೇಬಲ್, ಲೀಸ್ ಆಪ್ಷನ್ ಇಸ್ ಸಜೆಸ್ಟೇಬಲ್. ಯಾಕ್ರಿ? ಎನ್ ಪಿ ವಿ ಕಮ್ಮಿ ಐತ್ರಿ ಅಂತ, ಅದಕ್ಕಿಂತ ಕಮ್ಮಿ ಇಲ್ಲೇ ಐತ್ರಿ ಎನ್ ಪಿ ವಿ ಅಂತ, ಹೌದಲ್ಲ? ದ ಲೀಸ್ ಆಪ್ಷನ್ ಇಸ್ ಸಜೆಸ್ಟೆಡ್, ಫುಲ್ ಪಾಯಿಂಟ್. ಯಾಕ್ರಿ? ಬಿಕಾಸ್ ದ ಎನ್ ಪಿ ವಿ ಇಸ್ ಲೆಸ್ ದ್ಯಾನ್ ದಿ ಬಾಯಿಂಗ್ ಆಪ್ಷನ್. ಬಾಯಿಂಗ್ ಆಪ್ಷನ್ಗಿಂತ ಎನ್ ಪಿ ವಿ ಕಮ್ಮಿ ಐತ್ರಿ. ಎಷ್ಟು ಐತ್ರಿ? 1,65,600. मुगित. समझ में आया? फाइनेंशियल मैनेजमेंट में हम लोग क्या करते हैं? लीज ऑप्शन ए, प्रोजेक्ट ए का एनपीवी कितना है हमारा? 1,65,600. प्रोजेक्ट बी का हमारा एनपीवी कितना है? 2,28,803. एक इसमें फाइनेंशियल मैनेजमेंट में क्या करते हैं? इसका एनपीवी कम है, इसका एनपीवी ज्यादा है, इसका एनपीवी ज्यादा है, तो प्रोजेक्ट बी इज सुटेबल बिकॉज एनपीवी इज मोर करके. कहा? फाइनेंशियल मैनेजमेंट में. अब कौन सा चल रहा है तुम्हारा? फाइनेंशियल सर्विस. इसके अंदर क्या चल रहा है? लीज एग्रीमेंट करके. ऐसे सिचुएशन में क्या करते तुम्हें? लीज ऑप्शन का एनपीवी देखते कितना आया? 1,65,600. ये हमें करे थे वहां पे, स्टार्टिंग में करे थे हमें. लीज ऑप्शन का एनपीवी कितना हमारा? 1,65,600. अब बाइंग ऑप्शन का एनपीवी कितना है हमारा? 2,28,803. यहाँ पे उल्टा देखते हैं, मतलब ज्यादा नहीं देखते, कम देखते हैं. कम किसका है करके. किसका कम है? लीज ऑप्शन का 1,65,000, इसका 2,28,000 है. किसका कम है? इसका कम है, लीज ऑप्शन का. तो अब कौन सा ऑप्शन चूज करना है? मैं लीज ऑप्शन चूज करना है. क्यों? एनपीवी कम है. लीज ऑप्शन इज सजेस्टेड. क्यों? बिकॉज एनपीवी इज लेस देन बाइंग ऑप्शन. इससे कम हमारा एनपीवी है, इसलिए हमको इसको चूज करते हैं. किसमें? इसमें फाइनेंशियल सर्विस में. समझ में आने? इसीलिए द लीज ऑप्शन इज सजेस्टेड बिकॉज द एनपीवी इज लेस देन, कम है नहीं, इससे कंपेयर कर तो कम है नहीं, लेस देन बाइंग ऑप्शन एनपीवी, दैट इज ₹1,65,600. ये तुम्हारा आंसर है. समझ में आया? ये थोड़ा परफेक्ट कर लो. मे बी और मे नॉट बी, बट आई हैव ट्राइड माई लेवल बेस्ट टू teach you and tried to solve the almost similar problems in your examination, means exams. Hope you understood very well my teachings and the way I have solved these problems. Thank you very much and all the very best for your exams. We will further see, if possible we will take the classes. Okay, thank you all of you. Please take the screenshot of this. Thank you very much.